ಹಾಲೆಲೂಯಾ. ಯೇಸುವಿನ ಮಧುರವಾದ ನಾಮದಲ್ಲಿ ಭಾನುವಾರದ ಆರಾಧನೆ ಶುಭಾಶಯಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಲೆಲೂಯಾ. ವಾಕ್ಯದ ಭಾಗಕ್ಕಾಗಿ ಅರಣ್ಯಕಾಂಡ 23:20 ವಾಕ್ಯ. ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ಹಾಲೆಲೂಯಾ. ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ಈ ಮಾತನ್ನು ಬಿಳಾಮನು ಬಾಲಾಕನಿಗೆ ಹೇಳ್ತಾನೆ. ಹಾಲೆಲೂಯಾ. ನೋಡಿ ಏನು ಹೇಳ್ತಾನೆ ಬಿಳಾಮ ಅಂತ ಹೇಳಿದ್ರೆ, ನೋಡಿ ಈ ಬಾಲಕ ಈ ಇಸ್ರೇಲನ್ನು ಶಪಿಸುವುದಕ್ಕೋಸ್ಕರವಾಗಿ ಬಿಳಾಮ ಪ್ರವಾದಿಯನ್ನು ಕರೆದಿರ್ತಾನೆ. ಹಣ ಸಂಪತ್ತು ಕೊಟ್ಟು, ಹಣ ಆಸ್ತಿಯನ್ನು ಕೊಟ್ಟು ದೇವರ ಮಕ್ಕಳನ್ನು ಯಾಕೆ ದೇವರ ಮಕ್ಕಳು ತುಂಬ ವೃದ್ಧಿಯಾಗಿದ್ದಾರೆ. ಪ್ರೈಸ್ ಗಾಡ್. ಅವರು ತುಂಬ ಹೆಚ್ಕೊಂಡಿದ್ದಾರೆ. ತುಂಬ ಅಭಿವೃದ್ಧಿ ಆಗ್ತಾರೆ. ಜನಸಂಖ್ಯೆಯಲ್ಲಿ ಅವರು ಹೆಚ್ಚುತ್ತಾ ಇದ್ದಾರೆ. ನಾಳೆ ಇವರನ್ನು ಹೀಗೆ ಬಿಟ್ಟರೆ ಅವರು ನಮ್ಮ ಮೇಲೆ ಬಿದ್ದು ನಮ್ಮನ್ನು ನಾಶ ಮಾಡ್ತಾರೆ. ನಮ್ಮನ್ನು ಅವರು ಸಂಪೂರ್ಣ ಸರ್ವನಾಶ ಮಾಡೋದಾದರೆ ಅವರನ್ನು ಯಾಕೆ ನಾನು ಬಿಡಬೇಕು? ಅವರು ಬೆಳೆಯುವುದಕ್ಕೆ ಬಿಡಬಾರ್ದು. ಅವರು ಆಶೀರ್ವಾದವಾಗಿ ಇರಬಾರ್ದು. ಅವರು ಅಭಿವೃದ್ಧಿ ಆಗಬಾರ್ದು. ಅವರು ಚೆನ್ನಾಗಿರಬಾರ್ದು. ಅವ್ರನ್ನ ಹೇಗಾದರೂ ಮಾಡಿ ಶಪಿಸಿ ಅವರ ಭವಿಷ್ಯವನ್ನು ಅವರನ್ನು ನಾಶ ಮಾಡಬೇಕು, ಅಥವಾ ಈ ಪ್ರಾಂತ್ಯದಿಂದ ಅವನನ್ನು ಓಡಿಸಿ ಬಿಡಬೇಕೆಂಬುದು ಬಾಲಾಕನ ಒಂದು ಪ್ಲ್ಯಾನ್. ಬಾಲಾಕ ರಾಜ. ಹಲ್ಲೆಲೂಯಾ. ನೋಡಿ 22ನೇ ಅಧ್ಯಾಯ 1ನೇ ವಾಕ್ಯ ನೋಡುವಾಗ ಓದಿ. ತರುವಾಯ ಇಸ್ರಾಯೇಲ್ಯರು ಪ್ರಯಾಣ ಮಾಡಿ ಯೆರಿಕೋ ಪಟ್ಟಣಕ್ಕೆ ಎದುರಾಗಿ ಯೋರ್ದಾನ್ ಹೊಳೆಯ ತೀರದಲ್ಲಿ ಮೋವಾಬ್ಯರ ಬೈಲಿನಲ್ಲಿ ಇಳಿದುಕೊಂಡರು. ಆ ಕಾಲದಲ್ಲಿ ಚಿಪ್ಪೋರನ ಮಗನಾದ ಬಾಲಾಕನು ಅರಸನಾಗಿದ್ದನು. ಮುಂದೆ ಇಸ್ರಾಯೇಲಿಯರು ಅಮೋರಿಯರನ್ನು ಸಂಹಾರ ಮಾಡಿದ ವರ್ತಮಾನವು ಅವನಿಗೆ ತಿಳಿದು ಬಂದಾಗ ಇಸ್ರಾಯೇಲಿಯರು ಬಹುಮಂದಿ ಆದದರಿಂದ ಮೋವಾಬ್ಯರು ಬಲು ದಿಗಿಲು ಪಟ್ಟರು. ಅವರು ಇಸ್ರಾಯೇಲ್ ವಿಷಯದಲ್ಲಿ ಸಹಿಸಲಾದಷ್ಟು ಹೆದರಿಕೆಯುಳ್ಳವರಾಗಿ ಮೀದ್ಯಾನರ ಹಿರಿಯರಿಗೆ ದನಗಳು ಅಡವಿಯಲ್ಲಿ ಹುಲ್ಲನ್ನೆಲ್ಲ ಮೇದು ಬಿಡುವಂತೆ ಈ ಸಮೂಹವು ನಮ್ಮನ್ನು ನಮ್ಮ ಸುತ್ತಲಿರುವ ಎಲ್ಲರನ್ನು ನಿರ್ಮೂಲ ಮಾಡುವ ಹಾಗಿದೆ ಅಲ್ಲವೇ ಎಂದು ಹೇಳಿದರು. ಹಾಲೆಲೂಯಾ. ನಮ್ಮನ್ನು ಸಂಪೂರ್ಣ ನಿರ್ಮೂಲ ಮಾಡುವಾಗಿ ಕಾಣ್ತಾ ಇದೆ. ಇವರನ್ನು ನಾವು ಬಿಡಬಾರ್ದು. ನಾವು ಏನೇ ಆದರೂ ಇವರನ್ನು ಶಪಿಸಿ ಅವರನ್ನು ಸರ್ವನಾಶ ಮಾಡಬೇಕು. ಇದು ಬಾಲಾಕನ ಪ್ಲಾನ್ ತಂತ್ರ. ಅದಕ್ಕಾಗಿ ಶಪಿಸುವುದಕ್ಕೆ ಬಿಳಾಮ ಪ್ರವಾದಿಯನ್ನು ಅವನು ಕರೆಸ್ತಾನೆ. ಹಣವನ್ನು ಕೊಟ್ಟು, ಐಶ್ವರ್ಯವನ್ನು ಕೊಟ್ಟು. ಹಾಲೆಲೂಯಾ. ಆದರೆ ಬಿಳಾಮನನ್ನು ಕರೆಸಲಿಕ್ಕೆ ಇವನು ಕಳಿಸಿಕೊಟ್ಟಾಗ ಅವ್ರು ಹೋಗಿ ಕರೆಯುವಂಥ ಸಮಯದಲ್ಲಿ ನೋಡಿ ಅಲ್ಲಿ ವಾಕ್ಯ ಹೇಳ್ತದೆ 22ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಮೋವಾಬ್ಯರ ಹಿರಿಯರು ಮಿದ್ಯಾನ್ಯರ ಹಿರಿಯರು ಶಕುನದ ಕಾಣಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಬಿಳಾಮನ ಹತ್ತಿರಕ್ಕೆ ಬಂದು ಬಾಲಾಕನ ಮಾತುಗಳನ್ನು ತಿಳಿಸಿದಾಗ ಅವನು ಈ ರಾತ್ರಿ ನೀವು ಇಲ್ಲೇ ಇಳಿದುಕೊಂಡಿರಿ. ಯೆಹೋವನು ನನಗೆ ಹೇಳುವ ಮಾತನ್ನು ಬೆಳಿಗ್ಗೆ ತಿಳಿಸುವೆನು ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಬಿಳಾಮನ ಬಳಿಯಲ್ಲಿ ಇಳಿದುಕೊಂಡರು. ಹಾಲೆಲೂಯಾ. ಈಗ ಅಲ್ಲಿ 9:10 ವಾಕ್ಯ ನೋಡುವಾಗ ದೇವರು ನೋಡಿ ಯಾವಾಗ ಈ ಬಿಳಾಮನ ಕರೆಲಿಕ್ಕೆ ಹೋಗಿದ್ದಾರೋ, ನೀವು ಇಲ್ಲೇ ಇರಿ, ದೇವರು ಏನು ಹೇಳ್ತಾರೆ ಕೇಳಿ ನೋಡ್ತೇನೆ ನಾನು ಎಂಬುದಾಗಿ, ಆಲೋಚನೆ ಕೇಳ್ತೇನೆ ಎಂಬುದಾಗಿ ಬಿಳಾಮನ ಹೇಳ್ತಾರೆ. ಪ್ರೈಸ್ ಗಾಡ್. ಹೇಳಿದಾಗ ನೋಡಿ 9ನೇ ವಾಕ್ಯ, ದೇವರು ಬಿಳಾಮನ ಬಳಿಗೆ ಬಂದು ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು ಬಿಳಾಮನು ಮೋವಾಬ್ಯರ ಅರಸನು ಅಂದರೆ ಚಿಪ್ಪೋರನ ಮಗನಾದ ಬಾಲಾಕನು ನನ್ನ ಬಳಿಗೆ ದೂತನು ಕಳುಹಿಸಿ ಚಿತ್ತೈಸಬೇಕು. ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ. ನೀನು ಬಂದು ಅವರಿಗೆ ಶಾಪ ಕೊಡಬೇಕು. ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತೆಂದು ಹೇಳಿ ಕಳಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. ಬಿಳಾಮನು ಉತ್ತರ ಕೊಡುವಾಗ ದೇವರಿಗೆ 12ನೇ ವಾಕ್ಯ ದೇವರು ಹೇಳ್ತಾರೆ, ಅದಕ್ಕೆ ದೇವರು ನೀನು ಅವರ ಜೊತೆಯಲ್ಲಿ ಹೋಗಬಾರದು. ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ಹಾಲೆಲೂಯಾ. ದೇವರು ಹೇಳ್ತಾರೆ ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಅವರು ನನ್ನ ಜನಾಂಗ. ಹಾಲೆಲೂಯಾ. ನನ್ನಿಂದ ಆಶೀರ್ವಾದವನ್ನು ಹೊಂದಿದವರು, ನನ್ನಿಂದ ಆಶೀರ್ವಾದ ಹೊಂದಿದ್ದ ನನ್ನ ಜನಾಂಗವನ್ನು
ನೀನು ಶಪಿಸಬಾರ್ದು ಎಂಬುದಾಗಿ ದೇವರು ಅವನಿಗೆ ಅಪ್ಪಣೆ ಕೊಡ್ತಾರೆ. ಈಗ ಅವನಿಗೆ ತಲೆ ಬಿಸಿ ಆಯಿತು. ಯಾರಿಗೆ? ಬೀಳಾಮ್ ಪ್ರವಾದಿಗೆ ತಲೆ ಬಿಸಿ ಆಯಿತು. ಈಗ ಪುನಃ ನೋಡುವಾಗ 13ನೇ ವಾಕ್ಯ ನೋಡುವಾಗ, ಬೆಳಿಗ್ಗೆ ಬೀಳಾಮನು ಬಾಲಾಕರ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯೆಹೋವನ ಅಪ್ಪಣೆ ಇಲ್ಲ, ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಹೊರಟು ಬಾಲಾಕನ ಬಳಿಗೆ ಬಂದು ಬೀಳಾಮನು ಬರಲೊಲ್ಲನು ಎಂದು ತಿಳಿಸಿದರು. ಇವನೇನು ಮಾಡ್ತಾನೆ? ನಿಮ್ಮ ಬಳಿಗೆ ಬಂದು ಅವನ ಶಪಿಸಲಿಕ್ಕೆ ನನಗೆ ಬರಲಿಕ್ಕೆ ಅನುಮತಿ ಇಲ್ಲ, ದಯವಿಟ್ಟು ನೀವು ಹೋಗ್ಬಿಡಿ, ನಾನು ಬರೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಯಾರು? ಬೀಳಾಮ್ ಪ್ರವಾದಿ. ಈಗ 15ನೇ ವಾಕ್ಯ ನೋಡುವಾಗ, ಆದರೆ ಬಾಲಾಕನು ಅವರಿಗಿಂತಲೂ ಘನವಂತರಾದ ಹೆಚ್ಚು ಮಂದಿ ಪ್ರಧಾನರು ಕಳುಹಿಸಿದನು. ಇವರು ಬೀಳಾಮನ ಬಳಿಗೆ ಬಂದು ಅವನಿಗೆ, ನೀನು ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಿಯನ್ನು ಹೇಳಬೇಡ, ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು, ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ, ನೀನು ಅಗತ್ಯವಾಗಿ ಬಂದು ಈ ಜನವನ್ನು ನನಗೋಸ್ಕರ ಶಪಿಸಬೇಕೆಂದು ಚಿಪ್ಪೋನ ಮಗನಾದ ಬಾಲಾಕನು ಹೇಳುತ್ತಾನೆಂದು ತಿಳಿಸಿದರು. ಹಲ್ಲೆಲೂಯಾ. ನಿನಗೆ ಏನು ಬೇಕು ಮಾರಾಯ ನಾನು ಕೊಡ್ತೇನೆ, ಏನು ಆಸ್ತಿ ಬೇಕು ನಾನು ಕೊಡ್ತೇನೆ, ನೀನು ಎಷ್ಟು ಹಣ ಕೇಳ್ತೇನೆ ನಾನು ಕೊಡ್ತೇನೆ, ಏನು ಕೇಳಿ ಕೊಡ್ತೇನೆ, ಬಟ್ ನೀನು ಬಂದು ನನಗೆ ವಿರುದ್ಧವಾಗಿರುವವರು ಇವನ್ನ ಶಪಿಸಬೇಕು, ಅವರು ಶಾಪಗ್ರಸ್ತರಾಗಬೇಕು, ಅವರು ನಾಶ ಆಗಬೇಕು, ಅವ್ರನ್ನ ಇಲ್ಲಿಂದ ಓಡಿಸಿ ಬಿಡಬೇಕು, ಇಲ್ಲಂದ್ರೆ ಅವರು ನಮ್ಮನ್ನು ಸರ್ವನಾಶ ಮಾಡ್ತಾರೆ, ಬಿಡುವುದಿಲ್ಲ ಎಂಬುದಾಗಿ ಪ್ರೈಸ್ ಗಾಡ್ ಹೇಳ್ತಾರೆ. ಹಾಲಲ್ಲಿ ಹೇಳಿ ಕಳಿಸ್ತಾರೆ. ಅಲ್ಲಿ 18ನೇ ವಾಕ್ಯ ಬಂದಾಗ, ಅದಕ್ಕೆ ಬೀಳಾಮನು, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರು ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೇನು. ನೋಡಿ, ಏನೇ ಕೊಟ್ಟು ನನ್ನ ದೇವರ ಅಪ್ಪಣೆಯನ್ನು ಮೀರಿ ದೊಡ್ಡ ಕೆಲಸವನ್ನು ಸಣ್ಣ ಕೆಲಸ ನಾನು ಈಗ ಹೇಳಿದ್ಮೇಲೆ ಅವ್ರು ಹೇಗೆ ನಡ್ಕೊಳ್ಬೇಕು? ಈಗ ಹೇಳಿದ್ದಾನೆ, ದೊಡ್ಡ ಕೆಲಸವನ್ನಾಗಲಿ ಸಣ್ಣ ಕೆಲಸವನ್ನು ನಾನು ದೇವರ ಅಪ್ಪಣೆಯಿಂದ ನಾನು ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾನೆ ಬೀಳಾಮ. ಹಾಗಾದ್ರೆ ಅವನು ಆ ರೀತಿ ನಡ್ಕೋಬೇಕಾದ್ರೆ ನಡ್ಕೊಳ್ಬಾರ್ದ? ನಡ್ಕೊಳ್ಬೇಕಾಗಿತ್ತು. ಆಗ ಅವನೇನು ಮಾಡ್ತಾನೆ, ಇವ್ನು ಎಷ್ಟು ಆಸ್ತಿ ಬೇಕಾದ್ರೂ ಕೊಡ್ತೇನೆ, ಏನು ಬೇಕಾದ್ರೂ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನಲ್ವಾ. ಆ ಆಸ್ತಿ ಸಂಪತ್ತು ಹೇಳುವುದು ಇವನ ಕಿವಿಗೆ ಕೇಳಿದ್ದೆಲ್ಲ ಕಿವಿಗೆ ಚೆನ್ನಾಗಿ ಅದು ರಿಪೀಟ್ ಆಗ್ತಾ ಉಂಟು. ನೀನು ಏನು ಬೇಕಾದ್ರೂ ಕೇಳಿ ಕೊಡ್ತೇನೆ, ನೀನು ಏನು ಬೇಕು ಮಾಡ್ತೇನೆ, ನೀ ಏನು ಕೇಳಿದ್ರು ಕೊಡ್ತೇನೆ, ಎಷ್ಟು ಹಣ ಬೇಕು ಕೊಡ್ತೇನೆ, ಅದು ರಿಪೀಟ್ ಆಗ್ತಾನೆ ಉಂಟು. ಪ್ರೈಸ್ ಗಾಡ್. 19ನೇ ವಾಕ್ಯದಲ್ಲಿ, ಆದದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇರಿ, ನೋಡಿ ನಾನು ದೇವರ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೇನು ಅಂತೇಳಿ ಕಳಿಸಿಕೊಟ್ಟವ್ರಿಗೆ ಹೇಳ್ತಾನೆ. ಆದ್ದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರಿ, ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ. ಪುನಃ ದೇವರು ಏನು ಹೇಳ್ತಾರೆ ನಾನು ತಿಳ್ಕೊಳ್ತೇನೆ ಎಂಬುದಾಗಿ ದೇವರ ಬಳಿಗೆ ಬರ್ತಾ ಇದ್ದಾರೆ. ಅವನಿಗೆ ಒಂದು ಸಾರಿ ಹೇಳಿದ್ದು ದೇವರು ಹೇಳಿದ್ದು ಗೊತ್ತುಂಟು ತಾನೆ, ಹೋಗ್ಬೇಡ ಅಂತ ಹೇಳೋದಲ್ವಾ? ಹೌದಾ ಇಲ್ವಾ? ಹೋಗ್ಬೇಡ ಅಂದ್ಮೇಲೆ ದೇವರು ಒಂದು ಸಾರಿ ಹೋಗ್ಬೇಡ ಅಂತ ಹೇಳಿದ್ರೆ ಮುಗೀತು, ಚಾಪ್ಟರ್ ಕ್ಲೋಸ್. ಇವ್ರು ಇಲ್ಲ, ಖಂಡಿತವಾಗಿ ಹೇಳಿದ್ರಪ್ಪ ಹೋಗ್ಬೇಡ ಅಂತ ಹೇಳಿದ್ರೆ ದಯವಿಟ್ಟು ನೀವೇನೇ ಕೊಟ್ಟು ನಾನು ಬರುವುದಿಲ್ಲ, ಹೋಗಲ್ಲ ಅಂತ ಹೇಳ್ಬೇಕಾಯ್ತು. ಹೌದಾ ಇಲ್ವಾ? ಆದ್ದರಿಂದ 19ನೇ ವಾಕ್ಯ, ಆದ್ದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರಿ, ಯೆಹೋವನಿಗೆ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟರು. ಆ ರಾತ್ರಿ ದೇವರು ಬೀಳಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು. ಯಾಕೆ ಎದ್ದು ಅವರ ಜೊತೆಯಲ್ಲಿ ಹೋಗಂತ ದೇವರು ಹೇಳ್ತಾ ಇದ್ದಾರೆ? ಹೋಗಬೇಡ ಎಂಬುದಾಗಿ ಹೇಳಿದಾಗಲೂ ಪದೇ ಪದೇ ಇವನು ದೇವ್ರ ಬಳಿಗೆ ದೇವರೇ ಏನು ಮಾಡಲಿ ಅಂತ ಹೋಗ್ತಾ ಇರೋದಾದ್ರೆ ದೇವ್ರು ಏನು ಮಾಡ್ತಾರೆ? ಒಂದು ಸಾರಿ ದೇವ್ರು ಹೇಳಿದ್ಮೇಲೆ ಮುಗೀತು, ಹೋಗ್ಬೇಡ ಅಂದರೆ ಚಾಪ್ಟರ್ ಕ್ಲೋಸ್. ದೇವರನ್ನ ಇವನು ಅರ್ಥ ಮಾಡ್ಕೊಳ್ಬೇಕು ದೇವ್ರ ಮಾತು. ಇವನೇನು ಮಾಡಿದ್ದಾನೆ? ದೇವರು ಹೇಳಿದಾಗಲೂ ಕೂಡ ಪದೇ ಪದೇ ದೇವ್ರ ಬಳಿಗೆ ದೇವರೇ ಬಂದಿದ್ದಾರೆ ಏನು ಮಾಡಲಿ, ದೇವರೇ ಬಂದಿದ್ದಾರೆ ಏನು ಮಾಡೋದು, ಹೋಗೋದೇ ಬೇಡವಾ, ಪದೇ ಪದೇ ಹೋಗ್ತಾನೆ. ಇವನು ಪದೇ ಪದೇ ಹೋಗಿ ಕೇಳುವ ನಿಮಿತ್ತ ಏನು ಮಾಡ್ತಾರೆ? ನೀನು ಇಷ್ಟ ಪ್ರಕಾರ ಮಾಡು, ಹೋಗಾಚೆ. ಹಲ್ಲೆಲೂಯಾ. ಹೇಳಿ ಎದ್ದು ಅವ್ರ ಜೊತೆಲಿ ಹೋಗು. ಆದರೆ ಹೇಳ್ತಾ, ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು. ಬೆಳಿಗ್ಗೆ ಬೀಳಾಮನು ತನ್ನ ಕತ್ತೆಗೆ ತಡೆ ಹಾಕಿಸಿ ಮೋವಾಬ್ಯರ ಪ್ರಧಾನ ಜೊತೆಯಲ್ಲಿ ಹೊರಟು ಹೋದನು. ಹಲ್ಲೆಲೂಯಾ. ಹೊರಟು ಹೋದ ಅವನು. ಯಾರನ್ನ? ದೇವರ ಮಕ್ಕಳನ್ನು ಶಪಿಸಲಿಕ್ಕೆ. ಯಾರು? ಬೀಳಾಮನ. ಆ ಸಂಪತ್ತು ಧನ ಐಶ್ವರ್ಯಗಳನ್ನ ನೋಡಿ ದೇವರು ಬೇಡ ಅಂತ ಹೇಳಿದ್ರು ಕೂಡ ಹೋಗುವುದಿಲ್ಲ ಎಂಬುದಾಗಿ ಹೇಳಿದವನು ಮತ್ತೆ ದೇವರ ಬಳಿಯಲ್ಲಿ ಹೋಗಿ ಪರಮೇಶ್ವರ ಕೇಳ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ಹೋಗುವಾಗ ಹೇಳ್ತಾರೆ, ಅವರು ನನ್ನ ಜನಾಂಗ, ನನ್ನಿಂದ ಆಶೀರ್ವಾದ ಹೊಂದಿದವರು, ನೀನು ಯಾವುದೇ ಕಾರಣಕ್ಕೂ ಅವರನ್ನು ನೀನು ಶಪಿಸಬಾರ್ದು. ಹಲ್ಲೆಲೂಯಾ. ಒಂದು ತಿಳ್ಕೊಳ್ಬೇಕು, ದೇವರ ಮಕ್ಕಳನ್ನ ದೇವರು ಆಶೀರ್ವಾದ ಮಾಡಿದ ಮೇಲೆ ಆ ಆಶೀರ್ವಾದವನ್ನು ನಷ್ಟಪಡಿಸಲಿಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಈ ವರ್ಷದಲ್ಲಿ ಸವಾಲಾಗಿ ಹೇಳ್ತೇನೆ, ಕೇಳ್ಕೋಬೇಕು. ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದಾದ್ರೆ ಆ ಆಶೀರ್ವಾದವನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಒಂದು ನಾನು ಹೇಳಿದ್ದೇನೆ, ಈ ವರ್ಷದಲ್ಲಿ ಯಾರು ಹೆಚ್ಚಾಗಿ
ದೇವರನ್ನ ಮಹಿಮೆ ಪಡಿಸ್ತಾರೋ, ಗ್ಲೋರಿಫೈ ಮಾಡ್ತಾರೋ ಅವರನ್ನ ದೇವರು ತುಂಬಾ ಮಹಿಮೆ ಪಡಿಸ್ತಾರೆ. ಹಲ್ಲೆಲೂಯಾ. ದೇವರ ಒಂದು ಆರಾಧನೆ ಮಾಡಬೇಕು, ಪ್ರಾರ್ಥಿಸಬೇಕು, ಬೈಬಲ್ ಓದಬೇಕು, ಪರಿಶುದ್ಧವಾಗಿ ನಡ್ಕೊಳ್ಬೇಕು, ಹೆಚ್ಚು ಹೆಚ್ಚು ದೇವರ ಸಾನ್ನಿಧ್ಯ ಹುಡುಕಬೇಕು, ದೇವರ ವಿಷಯ ಒಂದು ಕಾಳಜಿ ಇರಬೇಕು. ಆಮೇಲೆ ಹೇಳಿ, ಯಾರು ದೇವರ ವಿಷಯ ಒಂದು ಕಾಳಜಿ ಆಸಕ್ತಿ ಉಳ್ಳವರಾಗಿರ್ತಾರೋ ಅವರನ್ನ ದೇವರು ತುಂಬಾ ಮಹಿಮೆಪಡಿಸ್ತಾರೆ, ಮಾತ್ರವಲ್ಲ ತುಂಬಾ ಬ್ಲೆಸ್ ಮಾಡ್ತಾರೆ. ದೇವರು ನಮ್ಮ ಸಂಗಡ ಮಾತನಾಡ್ತಾರೆ. ಆಮೇಲೆ ಒಂದು ತಿಳ್ಕೊಳ್ಬೇಕು, ದೇವರು ನಮ್ಮನ್ನು ಆಶೀರ್ವದಿಸಿದ ಮೇಲೆ ಏನು 23:20 ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು, ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ಹಲ್ಲೆಲೂಯಾ. ಹೇಳ್ತಾರೆ, ಬಾಲಕನೇ ನೀನು ಎಷ್ಟೇ ಶಪಿಸಲಿಕ್ಕೆ ಅವ್ರನ್ನ ಜನನ ಕರೆದಿದ್ರು ಕೂಡ ಶಪಿಸಲಿಕ್ಕೆ ನನ್ನ ಕೈಲಿ ಆಗ್ತಲ್ಲ. ಯಾಕಂದ್ರೆ ಅವ್ರನ್ನ ಶಪಿಸಲಿಕ್ಕೆ ದೇವರಿಂದ ನನಗೆ ಅಪ್ಪಣೆ ಬಂದಿಲ್ಲ. ದೇವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಅವನ ಶಪಿಸಬಾರದು, ನೀನು ಅವನ ಆಶೀರ್ವಾದ ಮಾಡಲೇಬೇಕು. ಮಾತು ನೋಡಿ, ಅವನ ಶಪಿಸುವುದಕ್ಕೋಸ್ಕರ, ನಾಶ ಮಾಡೋದಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ತಾರೆ. 23ನೇ ಅಧ್ಯಾಯ 1ನೇ ವಾಕ್ಯ. ಆಗ ಬೀಳಾಮನು ಇಲ್ಲಿ ನೀನು 7 ಯಜ್ಞಪೀಠಗಳನ್ನು ಕಟ್ಟಿಸಿ. ನೋಡಿ, ಬೀಳಾಮ ಹೇಳ್ತಾನೆ ಬಾಲಕನಿಗೆ, ನೀನು 7 ಯಜ್ಞಪೀಠಗಳನ್ನು ಕಟ್ಟಿಸಿ 7 ಹೋರಿಗಳನ್ನು 7 ಟಗರುಗಳನ್ನು 7 ಹೋರಿಗಳನ್ನು 7 ಟಗರುಗಳನ್ನು ಸಿದ್ಧಪಡಿಸಬೇಕೆಂದು ಬಾಲಕನಿಗೆ ಹೇಳಿದನು. ನೋಡಿ, ಇವತ್ತು ತಿಳ್ಕೊಳ್ಳಿ, ಇದು ಯಾಕೆ 7 ಯಜ್ಞಪೀಠಗಳನ್ನು ಕಟ್ಟಬೇಕು, 7 ಹೋರಿಗಳನ್ನು 7 ಟಗರುಗಳನ್ನು ಸಿದ್ಧಪಡಿಸಬೇಕಂತ ಯಾಕೆ ಹೇಳ್ತಾ ಇದ್ದಾನೆ? ಆ ಯಜ್ಞ ವೇದಿಯ ಮೇಲೆ ಬಲಿ ಕೊಟ್ಟು ಈ ಇಸ್ರೇಲ್ ಜನರನ್ನ ಶಪಿಸಬೇಕು. ಅರ್ಥ ಆಯ್ತಲ್ವಾ? ಯಜ್ಞ ವೇದಿ ಮೇಲೆ ಈ ಹೋರಿಗಳನ್ನ, ಈ ಕುರಿಗಳನ್ನ, ಟಗರುಗಳನ್ನ ಬಲಿ ಕೊಟ್ಟು ಇಸ್ರೇಲ್ ದೇವರ ಮಕ್ಕಳನ್ನ ಶಪಿಸಬೇಕು. ಇದು ಅರ್ಥ ಮಾಡ್ಕೊಳ್ಬೇಕು. ದೇವರ ಮಕ್ಕಳು ನಾಶ ಆಗ್ಬೇಕೆಂಬುದಾಗಿ, ದೇವರ ಮಕ್ಕಳು ಆಶೀರ್ವಾದ ಅಳಿದು ಹೋಗ್ಬೇಕಂತೇಳಿ, ದೇವರ ಮಕ್ಕಳ ಅಭಿವೃದ್ಧಿ, ಉನ್ನತಿ, ಸಮೃದ್ಧಿ ನಾಶ ಆಗ್ಬೇಕಂತೇಳಿ ಈ ಲೋಕದಲ್ಲಿ ಎಷ್ಟೋ ಮಂತ್ರವಾದಿಗಳು ಯಜ್ಞ ವೇದಿಗಳನ್ನೇ ಏನು ಮಾಟ ಮಂತ್ರದ ಯಜ್ಞ ವೇದಿಗಳನ್ನು ಕಟ್ತಾರೆ. ಮಾಟ ಮಂತ್ರಗಳನ್ನು ಮಾಡಿ ಅದಕ್ಕೆ ಬಲಿಯನ್ನು ಕೊಟ್ಟು, ರಕ್ತ ಬಲಿ ಕೊಟ್ಟು, ಪ್ರಾಣಿ ಬಲಿಗಳನ್ನು ಕೊಟ್ಟು, ಅದನ್ನು ಕೊಟ್ಟು, ಇದನ್ನು ಕೊಟ್ಟು ಹೇಗಾರು ಮಾಡಿ ಇವ್ರನ್ನ ನಾಶ ಮಾಡಬೇಕು, ಹೇಗಾರು ಮಾಡಿ ಇವ್ರನ್ನ ಕೆಡವಲ್ಪಡಬೇಕು, ಹೇಗಾರು ಮಾಡಿ ಇವರು ಅಭಿವೃದ್ಧಿ ಆಗಬಾರ್ದು, ಹೇಗಾರು ಮಾಡಿ ಇವರು ಏನು ದೇವರ ಮಹಿಮೆಗಾಗಿ ಮಾಡಬಾರ್ದು ಎಂಬುದಾಗಿ ತೀರ್ಮಾನಗಳನ್ನ ಮಾಡಿ ಬಲಿಗಳನ್ನು ಸಮರ್ಪಿಸುವರಾಗಿರ್ತಾರೆ. ಹಲ್ಲೆಲೂಯಾ. ಯಾಕೆ? ಈ ಕುಟುಂಬ ಅಭಿವೃದ್ಧಿಗೆ ಬರಬಾರ್ದು, ಈ ಕುಟುಂಬ ಉನ್ನತಿಗೆ ಬರಬಾರ್ದು, ಇವರ ಸಭೆ ಅಭಿವೃದ್ಧಿ ಆಗಬಾರ್ದು, ಈ ದೇವರ ಮಕ್ಕಳು ಅಭಿವೃದ್ಧಿ ಆಗಬಾರ್ದು. ಆದರೆ ಒಂದು ಹೇಳ್ತಾರೆ ಕೇಳಿ, ಇಲ್ಲಿ ಏನೇ ಮಾಡಿದರೂ ಕೂಡ 3 ಸ್ಥಳವನ್ನು ಆರಿಸಿಕೊಳ್ತಾನೆ ಬಾಲಾಕನು ಮತ್ತು ಬೀಳಾಮನು. ಎಷ್ಟು ಸ್ಥಳ? 3 ಸ್ಥಳವನ್ನು ಆರಿಸಿಕೊಳ್ತಾರೆ. ಅಲ್ಲಿ ವಾಕ್ಯ ನೋಡುವಾಗ 2ನೇ ವಾಕ್ಯ ಓದಿ. ಬಾಲಕನು ಹಾಗೆಯೇ ಮಾಡಿದನು. ಬೀಳಾಮ ಹೇಳಿದಾಗೆ ಮಾಡ್ತಾನೆ ಬಾಲಕನು. ಎಸ್, ಮುಂದೆ. ಬಾಲಕನು ಬೀಳಾಮನು ಪ್ರತಿ ಯಜ್ಞಪೀಠದ ಮೇಲೆ ಒಂದು ಹೋರಿಯನ್ನು ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದಾಗ ಬೀಳಾಮನು ಬಾಲಕನಿಗೆ ನೀನು ಸರ್ವಾಂಗ ಹೋಮ ಮಾಡಿದ ಸ್ಥಳದಲ್ಲಿ ಇರು, ನಾನು ಸ್ವಲ್ಪ ದೂರ ಹೋಗಿ ಬರುತ್ತೇನೆ. ಒಂದು ವೇಳೆ ಯೆಹೋವನು ನನಗೆ ದರ್ಶನ ಕೊಟ್ಟಾನು, ಆತನು ನನಗೆ ಸೂಚಿಸುವ ಸಂಗತಿಯನ್ನು ನಿನಗೆ ತಿಳಿಸುವೆನು ಎಂದು ಹೇಳಿ ಮರವಿಲ್ಲದ ಒಂದು ದಿನ್ನೆಗೆ ಹೋದನು. ದೇವರು ಬೀಳಾಮನಿಗೆ ಎದುರಾಗಿ ಬಂದಾಗ ಬೀಳಾಮನು ಆತನಿಗೆ ನಾನು ಆ 7 ಯಜ್ಞಪೀಠಗಳನ್ನು ಕಟ್ಟಿಸಿ ಒಂದೊಂದು ಪೀಠದಲ್ಲಿ ಒಂದು ಹೋರಿಯನ್ನು ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದ್ದೇನೆ ಎಂದು ಹೇಳಲಾಗಿ. ಇದು ಯಾರಿಗೆ ಅರ್ಪಿಸಿದ್ದೀವರು? ದೇವರಿಗೆ. ಈ ಯಜ್ಞ ಬಲಿ ಅರ್ಪಿಸೋದಾದ್ರೆ ಖಂಡಿತ ದೇವರು ನಾವು ಅರ್ಪಿಸಿದ ಬಲಿಯನ್ನು ನೋಡಿ ಇಷ್ಟಪಟ್ಟು ಅವರನ್ನು ಶಪಿಸಲಿಕ್ಕೆ ನಮಗೆ ಅನುಮತಿ ಕೊಡ್ತಾರೆ. ಇದು ಬಾಲಾಕಂದು ಬೀಳಾಮಂದು ತಂತ್ರ. ಹಲ್ಲೆಲೂಯಾ. ಆದರೆ ನಮ್ಮ ದೇವರು ಲಂಚ ತೆಗೆದುಕೊಂಡು, ಬಲಿ ತೆಗೆದುಕೊಂಡು ದೇವರ ಮಕ್ಕಳನ್ನು ಶಪಿಸುವ ದೇವರಲ್ಲ. ಒಂದು ಸಾರಿ ದೇವರು ಆಶೀರ್ವದಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಆಶೀರ್ವಾದವನ್ನು ದೇವರು ಹಿಂದೆ ತೆಗೆದುಕೊಳ್ಳಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳ ದೇವರು ಆಶೀರ್ವದಿಸಿದ್ರೆ ಕೇಳ್ಕೋಬೇಕು, ದೇವರ ಮಕ್ಕಳ ದೇವರು ಆಶೀರ್ವದಿಸಿದ್ರೆ ಯಾವುದೇ ಕಾರಣಕ್ಕೂ ದೇವರ ಆಶೀರ್ವಾದ ಹಿಂದೆ ತೆಗೆಯಲ್ಲ. ನಿಮ್ಗೆ ಏನಾದ್ರು ಕೊಟ್ಟಿದೆ ಹಿಂದೆ ತೆಗೆಯಲ್ಲ. ಆದರೆ ಒಂದು ಇಲ್ಲಿ ಕೈ ಇಟ್ಕೊಳ್ಳಿ, ಜ್ಞಾನೋಕ್ತಿ 19:3 ಓದಿ, ನೀತಿಮೂಲ 19:3. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ನೋಡಿ
ಎಷ್ಟರಿಗೆ ಅರ್ಥ ಆಯ್ತು? ಓದಿ ಇನ್ನೊಂದ್ಸಲ ವಾಕ್ಯನ. ಮನುಷ್ಯನು ಮೂರ್ಖತನದಿಂದ ನೋಡಿ, ಮನುಷ್ಯನು ತನ್ನ ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ಯೆಹೋವನ ಮೇಲೆ ಕುದಿತಾನಂತೆ. ಯಾಕೆ? ಅವನು ತನ್ನ ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡಿದ್ದಾನೆ. ಯಾವ ತನದಿಂದ? ಮೂರ್ಖತನದಿಂದ. ಅಂದ್ರೆ ಅರ್ಥ ಏನು? ದೇವರ ಮಕ್ಕಳು ಜೀವಿಸಬೇಕಾದ ರೀತಿ ನೀತಿಗಳನ್ನು ಗೊತ್ತಿಲ್ಲ ರೀತಿಯಾಗಿ ಜೀವಿಸ್ತಾರೆ. ಎಲ್ಲ ಕೇಳ್ಕೋಬೇಕು. ಇದು ಮೆಸೇಜ್ ಒಳ್ಳೆ ಮೆಸೇಜ್ ಮಾತ್ರ. ದೇವರು ನಿಮ್ಮನ್ನು ಆಸ್ವಾದಿಸಿದ್ರೆ ಅದನ್ನು ಈ ಲೋಕದ ಯಾವ ಅಂಧಕಾರ ಶಕ್ತಿ ಆಗಲಿ, ಮಂತ್ರವಾದಿಗಳಾಗಲಿ, ದುರಾತ್ಮಗಳಾಗಲಿ, ನಿಮ್ಮ ಹೊಟ್ಟೆ ಕಿಚ್ಚುಳ್ಳವರು ಏನೇ ಯಜ್ಞಗಳು ಮಾಡಿ ಎಷ್ಟೇ ಮಂತ್ರ ಮಾಡಿದ್ರು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಆಶೀರ್ವಾದ ನಷ್ಟಪಡಿಸಲಿಕ್ಕೆ ಸಾಧ್ಯವೇ? ಹಲ್ಲೆಲೂಯಾ. ಮನುಷ್ಯನ ತನ್ನ ಮೂರ್ಖತನದಿಂದ ತನ್ನ ಗತಿಯನ್ನು ಹಾಳು ಮಾಡಿಕೊಂಡು ದೇವರ ಮೇಲೆ ಕುದಿತಾನೆ. ಅಂದ್ರೆ ಅರ್ಥ ಅವನು ಜ್ಞಾನವಂತನಾಗಿ ಜೀವಿಸಬೇಕು. ಮನುಷ್ಯನು ಅಂದರೆ ನಾನು ಹೇಗೆ ಜೀವಿಸಬೇಕು, ನಾನು ದೇವರ ಮಗನು, ದೇವರ ಮಗಳಾಗಿದ್ದೇನೆ, ನಾನು ಹೇಗೆ ಜೀವಿಸಬೇಕೆಂಬುದನ್ನು ತಿಳ್ಕೊಳ್ಬೇಕು. ಏನು? ದೇವರ ಮಕ್ಕಳೇನು ಮಾಡಬೇಕು? ಪ್ರತಿದಿನ ಪ್ರಾರ್ಥಿಸಬೇಕು, ದೇವರನ್ನು ಆರಾಧಿಸಬೇಕು, ಹೆಚ್ಚಾಗಿ ದೇವರ ವಾಕ್ಯ ಓದಬೇಕು, ದೇವರ ಸಾನ್ನಿಧ್ಯದಲ್ಲಿ ಸಮಯ ಕಳಿಬೇಕು ನಾವು. ಹಲ್ಲೆಲೂಯಾ. ನೋಡಿ, ದೇವರ ಸಮ್ಮುಖದಲ್ಲಿ ಸಮಯ ಕಳೆಯದೆ ನೀವು ಏನೇ ಮಾಡಿದ್ರು ಕೂಡ ನಿಮ್ಮನ್ನ ಆ ಆಶೀರ್ವಾದಗಳು ಬಿಟ್ಟು ಹೋಗುತ್ತೆ. ದೇವರು ಹಿಂದೆ ತೆಗೆಯಲ್ಲ. ಕೇಳ್ಕೊಳ್ಳಿ, ದೇವರು ಒಂದು ಸಾರಿ ಬ್ಲೆಸ್ ಮಾಡಿದ್ರೆ ದೇವರ ಆಶೀರ್ವಾದ ನಷ್ಟಪಡಿಸಲ್ಲ. ನಷ್ಟ ಆಗೋದು ಯಾರಿಂದ? ಆಶೀರ್ವಾದಗಳು ನಮ್ಮ ಮೂರ್ಖತನದಿಂದ, ನಮ್ಮ ನಡೆನುಡಿಯಿಂದ, ನಮ್ಮ ಜೀವಿತದಿಂದ. ಪ್ರೈಸ್ ಗಾಡ್. ಅದಕ್ಕೆ ನಾನು ಹೇಳ್ತೇನೆ, ಇವತ್ತು ದೇವರ ಮಕ್ಕಳು ಈ ವರ್ಷದಲ್ಲಿ ಮತ್ತಷ್ಟು ಪ್ರಾರ್ಥಿಸಲೇಬೇಕು. ಭಕ್ತರು ಹೇಳಿ, ದೇವರ ಮಕ್ಕಳು ನೀವು ಪ್ರಾರ್ಥಿಸಲೇಬೇಕು. ಹೇಳಿ, ನೀವು ಪ್ರಾರ್ಥಿಸಲೇಬೇಕು, ನೀವು ಆರಾಧಿಸಲೇಬೇಕು, ನೀವು ದೇವರ ವಾಕ್ಯ ಚೆನ್ನಾಗಿ ಓದಲೇಬೇಕು, ಆರಾಧನೆಗೆ ತಪ್ಪದೆ ಬರಲೇಬೇಕು, ದೇವರ ಸಮ್ಮುಖ ಬಿಡಲೇಬಾರದು, ದೇವರ ವಾಕ್ಯಕ್ಕೆ ವಿಧೇಯರಾಗಲೇಬೇಕು, ದೇವರ ಮುಂದೆ ಪರಿಶುದ್ಧರಾಗಿ ಜೀವಿಸಲೇಬೇಕು, ದೇವರಿಗಾಗಿ ವೈರಾಗ್ಯವಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ನೀವು ಈ ರೀತಿ ನಡೆದಾದ್ರೆ ಖಂಡಿತ ನಿಮ್ಮ ಆಶೀರ್ವಾದ ಈ ಲೋಕದ ಯಾವ ಶಕ್ತಿ, ಯಾವ ಅರಸನಾಗಲಿ, ಯಾವ ವ್ಯಕ್ತಿಯಾಗಲಿ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ಅನುಮತಿ ಇಲ್ಲದೆ. ನೋಡಿ, ಯೋಬನ ಸಂಪತ್ತು ನಾಶ ಆಗಲಿಕ್ಕೆ ಯಾರ ಅನುಮತಿ ಇತ್ತು? ದೇವರ ಅನುಮತಿ. ಯೋಬನ ಸಂಪತ್ತು ಇಡೀ ಅವನೆಲ್ಲವೂ ನಾಶ ಆಗಲಿಕ್ಕೆ ಯಾರ ಅನುಮತಿ? ದೇವರ ಅನುಮತಿ. ಅವನು ಪರ್ಮಿಷನ್ ಕೇಳ್ಕೊಳ್ತಾನೆ. ಯಾರು? ಸೈತಾನ್ ಹೋಗಿ. ಪ್ರೈಸ್ ಗಾಡ್. ನೋಡಿ, ದೇವರು ಹೇಳ್ತಾರೆ ಅವನಿಗೆ, ಸೈತಾನನೇ, ಯೋಬನು ನಿನ್ನ ಕರದಲ್ಲಿದ್ದಾನೆ ನೋಡು, ನೀನೇನು ಮಾಡ್ತೀಯ ಮಾಡು, ಆದರೆ ಒಂದು, ಅವನ ಪ್ರಾಣವನ್ನು ನೀನು ನಾಶ ಮಾಡಬಾರ್ದು. ಯೋಬ 2:6 ವಾಕ್ಯ. ಯೆಹೋವನು ಸೈತಾನನಿಗೆ ಅವನು ನಿನ್ನ ಕೈಯಲ್ಲಿದ್ದಾನೆ ನೋಡು. ನೋಡಿ, ಯೆಹೋವನು ಸೈತಾನಿಗೆ ಏನ್ ಹೇಳ್ತಾರೆ? ಅವನು ನಿನ್ನ ಕೈಯಲ್ಲಿ, ಯೋಬನು ನಿನ್ನ ಕೈಯಲ್ಲಿದ್ದಾನೆ ನೋಡು, ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು, ಅವನ ಪ್ರಾಣವನ್ನಾದರೂ ನೀವು ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟನು. ಹಲ್ಲೆಲೂಯಾ. ಈಗ ಯೋಬನು ಸೈತಾನ ವಶದಲ್ಲಿದ್ದಾನೆ. 3ನೇ ವಾಕ್ಯ 2:3 2:3. ಯೆಹೋವನು ಎಲ್ಲಿಂದ ಬಂದಿ ಎಂದು ಸೈತಾನನನ್ನು ಕೇಳಲು, ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಅಂದನು. ಆಗ ಯೆಹೋವನು ಸೈತಾನನಿಗೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ದೇವರು ಹೇಳ್ತಾರೆ, ನನ್ನ ದಾಸದ ಯೋಬನ ಮೇಲೆ ಸೈತಾನಿಗೆ ಗಮನ ಇಟ್ಟಿದೀಯಾ? ಯಾರು ಕೇಳ್ತಾರೆ? ದೇವರು ಸೈತಾನಿಗೆ ಕೇಳ್ತಾ ಇರೋದು, ನನ್ನ ದಾಸದ ಯೋಬನಿಗೆ ಗಮನ ಇಟ್ಟಿದೀಯಾ? ಮುಂದೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಗುವುದಿಲ್ಲ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದಾನೆ. ಅವನನ್ನು ಕಾರಣವಿಲ್ಲದೆ, ನೋಡಿ, ಅವನನ್ನು ಕಾರಣವಿಲ್ಲದೆ ನಾಶ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರಿಸಿದರು. ದೇವರು ಹೇಳ್ತಾರೆ, ಅವನನ್ನು ಕಾರಣವಿಲ್ಲದೆ ನಾಶ ಮಾಡೋದಕ್ಕೆ ಸೈತಾನನೇ ನೀನನ್ನು ಪ್ರೇರೇಪಿಸ್ತಾ ಇದ್ದಿ. ಪ್ರೇರೇಪಿಸಿದ್ರು ಕೂಡ ಅವನು ತನ್ನ ಯಥಾರ್ಥತ್ವವನ್ನು ಬಿಡದೇ ಇದ್ದಾನೆ. ಯೋಬನು ತನ್ನ ಯಥಾರ್ಥತ್ವವನ್ನು ಬಿಡದಿದ್ದಾನೆ ಸೈತಾನನೇ. ನೋಡಿ, ಕಾರಣವಿಲ್ಲದೆ ಸೈತಾನ ಹೋಗಿ ಪ್ರೇರೇಪಿಸ್ತಾನೆ ದೇವರನ್ನ. ಕಾರಣವಿಲ್ಲದೆ, ದೇವರೇ ಆ ಯೋಬನ ಸ್ವಲ್ಪ ಟೆಸ್ಟ್ ಮಾಡಬೇಕು, ಯೋಬನ ಸ್ವಲ್ಪ ನಾನು ಮುಟ್ಟಬೇಕು, ಯೋಬನ ಸ್ವಲ್ಪ ಬಗ್ಗೆ ಸ್ವಲ್ಪ ನನಗೆ ಅವಕಾಶ ಕೊಡು. ಪ್ರೈಸ್ ಗಾಡ್. ನೋಡಿ, ಯಾವ ಕಾರಣವೇ ಇಲ್ಲ. ಕಾರಣ ಇಲ್ಲದೆ ಸೈತಾನವಾಗಿ ಪರ್ಮಿಷನ್ ಕೇಳ್ತಾ ಇದ್ದಾನೆ ದೇವರ ಹತ್ರ. ಯಾರು ನಾಶ ಮಾಡಲಿಕ್ಕೆ?
ಯೋಬನನ್ನ. ದೇವರು ಹೇಳ್ತಾರೆ, ಕಾರಣವಿಲ್ಲದೆ ನಾಶ ಮಾಡೋದಕ್ಕೆ ನೀನನ್ನ ಪ್ರೇರಿಸಿದ್ರು ಸೈತಾನನೇ, ಅವನು ನನ್ನ ವಿಷಯದಲ್ಲಿ ತನ್ನ ಯಥಾರ್ಥತ್ವವನ್ನ ಬಿಡದೇ ಇದ್ದಾನೆ. ಓದಿ ಮುಂದೆ ವಾಕ್ಯನ. ಯೆಹೋವನ ಆ ಮಾತಿಗೆ ಸೈತಾನನು, ಯೆಹೋವನ ಮಾತಿಗೆ ಸೈತಾನನು ಚರ್ಮಕ್ಕೆ ಚರ್ಮ ಎಂಬಂತೆ, ಚರ್ಮಕ್ಕೆ ಚರ್ಮ ಎಂಬಂತೆ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಕೊಡುವನು, ತನ್ನ ಸರ್ವಸ್ವವನ್ನು ಕೊಡುವನು. ಆದರೆ ನಿನ್ನ ಕೈ ಚಾಚಿ ಅವನ ಅಸ್ಥಿ ಮಾಂಸಗಳನ್ನು ಹೊಡೆ, ಅವನ ಅಸ್ಥಿ ಮಾಂಸಗಳ ಒಡೆ ದೇವರೇ. ಅವನು ನಿನ್ನ ಮುಖದೆದುರಿಗೆ, ಅವನು ನಿನ್ನ ಮುಂದೆ ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸಲೇ ನಿನ್ನ ಗ್ಯಾರಂಟಿ ದೂಷಿಸ್ತಾನೆ ದೇವರೇ. ಸೈತಾನ ಹೇಳ್ತಾ ಇರೋದು ಯಾರಿಗೆ? ದೇವರಿಗೆ. ಈಗ ಮುಂದೆ ಯೆಹೋವನು ಸೈತಾನನಿಗೆ, ಈಗ ದೇವರು ಹೇಳ್ತಾರೆ ಯೆಹೋವನು ಸೈತಾನಿಗೆ, ಅವನು ನಿನ್ನ ಕೈಯಲ್ಲಿದ್ದಾನೆ, ಅವನು ನಿನ್ನ ಕೈಲಿದ್ದಾನೆ, ನೋಡು ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು, ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟ. ಹಲ್ಲೆಲೂಯಾ. ದೇವರು ಒಂದೇ, ನೀನು ಏನು ಬೇಕಾದ್ರೂ ಮಾಡು, ಅವನ ಪ್ರಾಣವನ್ನು ನೀನು ನಾಶ ಮಾಡಬಾರ್ದು, ನಷ್ಟಪಡಿಸಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಸಂಪತ್ತನ್ನು ಇದ್ದಂತೆ ಎಲ್ಲವನ್ನ ನಾಶ ಮಾಡಲಿಕ್ಕೆ ದೇವರು ಅವನಿಗೆ ಪರ್ಮಿಷನ್ ಕೊಟ್ಟು, ದೇವರು ಪರ್ಮಿಷನ್ ಕೊಟ್ಟಾಗಲೂ ಕೂಡ ಅವನು ತನ್ನ ಯಥಾರ್ಥತ್ವವನ್ನು ದೇವರ ವಿಷಯದಲ್ಲಿ ಬಿಡಲಿಲ್ಲ. ಹಲ್ಲೆಲೂಯಾ. ಆ ಯಥಾರ್ಥ ಉಳ್ಳವನಾಗಿದ್ದ ನಿಮಿತ್ತವಾಗಿ, ನಂಬಿಗಸ್ತನಾಗಿದ್ದ ನಿಮಿತ್ತವಾಗಿ ದೇವರು ಕಳ್ಕೊಂಡಂತೆ ಎಲ್ಲವನ್ನ ಪ್ರೀತಿ 2 ಪಟ್ಟು ದೇವರು ಕೊಟ್ಟಿದ್ದು. ಹಲ್ಲೆಲೂಯಾ. ನಾನು ಒಂದು ಹೇಳ್ತೇನೆ ಪ್ರಿಯ ಮಕ್ಕಳೇ, ಕೆಲವೊಂದು ಸಾರಿ ದೇವರ ಪರ್ಮಿಷನ್ ಇಲ್ಲದೆ ನಮ್ಮ ಜೀವಿತದಲ್ಲಿ ಸಂಪತ್ತು ನಷ್ಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು, ನಾವು ಮೂರ್ಖತನದಿಂದ ನಡ್ಕೊಳ್ಬೇಕು. ಒಂದು. ಎರಡನೇದು, ದೇವ್ರ ಪರ್ಮಿಷನ್ ಕೊಡಬೇಕು. ಎಷ್ಟಾಗಿ ಅರ್ಥ ಆಗ್ತದೆ? ಮೆಸೇಜ್ ಅರ್ಥ ಆಗ್ತಿದೆಯಾ? ಒಂದು, ನಾವು ದೇವ್ರ ಚಿತ್ತಿಗೆ ವಿರುದ್ಧವಾಗಿ ಮೂರ್ಖತನದಿಂದ ನಡ್ಕೊಳ್ಬೇಕು, ಆಗ ಎಲ್ಲವೂ ಕಳ್ಕೊಳ್ತೀವಿ. ಎರಡನೇದು, ನನ್ನ ವಿಷಯ ದೇವ್ರ ಪರ್ಮಿಷನ್ ಕೊಡಬೇಕು, ಆಗ ಎಲ್ಲ ಕಳ್ಕೊಳ್ತೀವಿ. ಆದರೆ ಮೂರ್ಖತನದಿಂದ ನಾವು ಕಳ್ಕೊಂಡ್ರೆ ಮತ್ತೆ ದೇವರ ಆಶೀರ್ವಾದ ಮಾಡಲ್ಲ. ದೇವರ ಅನುಮತಿಯಿಂದ ನಾವು ಕಳ್ಕೊಂಡ್ರೆ ದೇವರು ಮತ್ತೆ ನಮ್ಮನ್ನ ಬ್ಲೆಸ್ ಮಾಡ್ತಾರೆ. ನೋಡಿ, ದೇವರ ಅನುಮತಿಯಿಂದ ಸೈತಾನ ಯೋಬನ ಸಂಪತ್ತನ್ನು ನಾಶ ಮಾಡ್ದ. ಆದರೆ ಅದೇ ದೇವರು ಅವನು ಯಥಾರ್ಥವಾಗಿ ನಂಬಿಗಸಿದ್ದದನ್ನು ನೋಡಿ ಮತ್ತೆ 2 ಪಟ್ಟು ದೇವರು ಅವನ ಆಶೀರ್ವಾದ ಮಾಡ್ತಾರೆ. ಓದಿ ಯೋಬ 42:10. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ, ನೋಡಿ, ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ದೇವರು ಹೆಚ್ಚಿಸ್ತಾರೆ. ಮುಂದೆ ಓದಿ. ಆಗ ಅವನ ಎಲ್ಲಾ ಅಣ್ಣ ತಮ್ಮಂದಿರು, ಎಲ್ಲಾ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲಾ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಅವನನ್ನು ಯೋಬನನ್ನು ಸಂತೈಸ್ತಾರೆ, ಕುಟುಂಬ ಬಂಧು ಬಳಗ ಎಲ್ಲರೂ ಕೂಡ. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಮುಂದೆ ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ, ನೋಡಿ, ಯೆಹೋವನು ಯೋಬನ ಮೊದಲ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಆಮೇಲೆ ಹೇಳಿ, ಮೊದಲ ಸ್ಥಿತಿಗಿಂತ ಕಡೆ ಸ್ಥಿತಿಯ ದೇವರು ಹೆಚ್ಚಾಗಿ ಆಶೀರ್ವದಿಸಿದನು. ಕಾರಣ ಒಂದೇ, ಅವನು ಯಥಾರ್ಥತೆ ಉಳ್ಳವನಾಗಿದ್ದ. ಯಾರು? ಯೋಬ. ಹಲ್ಲೆಲೂಯಾ. ಯಥಾರ್ಥ ಉಳ್ಳವನಾಗಿ ದೇವರಿಗೆ ವಿರುದ್ಧವಾಗಿ ಒಂದು ಮಾತನಾಡಲಿಲ್ಲ. ಅವನು ಸ್ವಲ್ಪ ಡಿಪ್ರೆಷನ್ ಆಗಿ ಮಾತನಾಡ್ದ ಅವನ ಬಗ್ಗೆ. ಹಾಗೆ ಹೀಗೆ ದೇವರನ್ನು ಉಡ್ಲಿಕ್ಕೆ ಬಿಡಬಾರ್ದಾಗಿತ್ತು, ಗರ್ಭಧರಿಸಲಿಕ್ಕೆ ಬಿಡಬಾರ್ದಾಗಿತ್ತು, ನಾನು ತಾಯಿಯ ಗರ್ಭದಲ್ಲಿ ಹುಟ್ಟುವಾಗಲೇ ನಾಶ ಆಗಬೇಕಾಗಿತ್ತು, ಏನೆಲ್ಲ ಡಿಪ್ರೆಷನ್ ಆಗಿ ಮಾತನಾಡ್ದ. ಹಲ್ಲೆಲೂಯಾ. ಆದರೆ ದೇವರಿಗೆ ವಿರುದ್ಧವಾಗಿ ಅವನು ಯಾವುದನ್ನು ಕೂಡ ಮಾತನಾಡಲಿಲ್ಲ. ಹಲ್ಲೆಲೂಯಾ. ಅವನು ಯಥಾರ್ಥತೆ ಉಳ್ಳವನಾಗಿದ್ದಂತೆ. ಓದಿ 42:7. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲೀಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ. ನೋಡಿ, ನನ್ನ ದಾಸನಾದ ಯೋಬನು ನನ್ನ ವಿಷಯ ಯಥಾರ್ಥತ್ವವನ್ನು ಆಡಿದಂತೆ ನೀವು ಆಡಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯೋಬನು ಯಥಾರ್ಥತೆ ಉಳ್ಳವನಾಗಿದ್ದ. ಮಾತ್ರ ಯೋಬನು ಅಷ್ಟೆಲ್ಲ ಸಮಸ್ಯೆ ಆದ್ರೂ ಕೂಡ ಸತ್ಯವನ್ನ ಮಾತನಾಡ್ತಿದ್ದ, ಟ್ರೂತ್. ಮುಂದೆ ಓದಿ. ಈಗ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ.
ನನ್ನ ದಾಸನಾದ ಯೋಬನು ಹಾ. ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ಹಾ ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ಹ್ಮ್ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ಹ್ಮ್ ನಿಮಗೆ ವಿಧಿಸುವುದಿಲ್ಲ. ಮುಂದೆ ನನ್ನ ದಾಸನಾದ ಯೋಬನು ನೋಡಿ, ನನ್ನ ದಾಸದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನನ್ನ ವಿಷಯ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಎಂದು ಹೇಳಿದನು. ಆಮೆನ್. ಯೋಬನು ದೇವರ ವಿಷಯ ಏನು ನುಡಿತಾನೆ? ಸತ್ಯವನ್ನು ನುಡಿತಾನೆ. ಇವತ್ತು ದೇವರ ಮಕ್ಕಳು ಕೇಳ್ಕೊಳ್ಳಿ, ಒಂದು ಯಥಾರ್ಥತ್ವ ಬಿಡಬಾರ್ದು, ಎರಡನೇದು ಸತ್ಯವನ್ನು ಬಿಡಬಾರ್ದು. ಆಮೇಲೆ ಒಂದು ಯಥಾರ್ಥತ್ವ, ಎರಡನೇದು ಸತ್ಯ. ಸೊ ನೋಡಿ, ದೇವರು ಯೋಬನನ್ನ ಬ್ಲೆಸ್ ಮಾಡ್ತಾರೆ. ಅಲ್ಲೆಲ್ಲೂಯ. ಅದು ನೋಡಿ, ಶತ್ರು ಏನೇ ನಾಶ ಮಾಡಿದ್ರು ಕೂಡ ದೇವರ ಅನುಮತಿಯಿಂದಲೇ ಅವನು ನಾಶ ಮಾಡಿದ್ದು. ಅಲ್ಲೆಲ್ಲೂಯ. ಆದರೆ ಒಂದು ಯೋಬನು ಅಂಥ ಸಮಯದಲ್ಲಿ ಯಥಾರ್ಥತ್ವವನ್ನು ಬಿಡಲಿಲ್ಲ, ಸತ್ಯ ಮಾತಾಡೋದು ಬಿಡಲಿಲ್ಲ, ನಂಬಿಗಸ್ತಿಗೆ ಬಿಡಲಿಲ್ಲ. ಅದಕ್ಕೆ ದೇವರನ್ನು ಎರಡು ಪಟ್ಟು ಆಶೀರ್ವಾದ ಮಾಡಿದೆ. ಪ್ರೈಸ್ ಗಾಡ್. ಆದರೆ ಇವತ್ತು ನಾವುಗಳು ನಮ್ಮ ಜೀವಿತದಲ್ಲಿ ಏನೇ ಸಂಭವಿಸಿದಾಗ ನಾವು ಯಥಾರ್ಥತೆ ಉಳ್ಳವರಾಗಿರಬೇಕು, ಎರಡು ನಂಬಿಗಸ್ತರಾಗಿರಬೇಕು. ಒಂದು, ದೇವರು ನಮ್ಮನ್ನು ಬ್ಲೆಸ್ ಮಾಡಿದ ಮೇಲೆ ನಾವು ಕರೆಕ್ಟಾಗಿ ಜ್ಞಾನವಂತರಾಗಿದ್ದರೆ ಆ ದೇವರ ಆಶೀರ್ವಾದವನ್ನು ನಷ್ಟಪಡಿಸಲಿಕ್ಕೆ ಯಾರಿಗೂ ಅನುಮತಿ ಇಲ್ಲ. ಭಕ್ತರು ಹೇಳಿ, ನಿಮ್ಮ ಆಶೀರ್ವಾದವನ್ನು ನಷ್ಟ ಮಾಡಲಿಕ್ಕೆ ಯಾರಿಗೂ ಅನುಮತಿ ಇಲ್ಲ. ನೋಡಿ, ಬೀಳಮ್ಮ ಸ್ಥಳಗಳನ್ನು ಆರಿಸಿಕೊಳ್ತಾ ಇದ್ದಾರೆ. ಬೀಳಮ್ಮನು ಬಾಲಕ ಇಬ್ಬರು ಸೇರಿ ಅವ್ರನ್ನ ಶಪಿಸಲಿಕ್ಕೆ, ನಾಶ ಮಾಡಲಿಕ್ಕೆ. ನೋಡಿ, ಒಂದನೇ ಸ್ಥಳವನ್ನು ಆರಿಸಿಕೊಳ್ತಾ ಇದ್ದಾರೆ. ಆಯ್ತಾ? ಇಲ್ಲಿ ಓದಿ, ಅರಣ್ಯಕಾಂಡ 23ನೇ ಅಧ್ಯಾಯದಲ್ಲಿ 23:13. ಆಗ ಬಾಲಾಕನು ದಯಮಾಡಿ ನನ್ನ ಕೂಡ ಇನ್ನೊಂದು ಸ್ಥಳಕ್ಕೆ ಬಾ. ಒಂದು ಸ್ಥಳ ಆಯಿತು. ಅಲ್ಲಿ ಫೇಲ್ಯೂರ್ ಅವನು. ಅಲ್ಲಿ ಹೋಗಿ ಕೇಳ್ತಾನೆ, ದೇವರು ಇಲ್ಲ, ಶಪಿಸ್ಲಿಕ್ಕೆ ಅನುಮತಿ ಕೊಡಲಿಲ್ಲ ಅವನಿಗೆ. ಈಗ ಇನ್ನೊಂದು ಸ್ಥಳ ಆರಿಸಿಕೊಳ್ತಾನೆ. ಹೋಗಿ ಅಲ್ಲಿಂದ ಅವರನ್ನು ನೋಡಬಹುದು, ಆದರೆ ಅವರೆಲ್ಲರೂ ಕಾಣಿಸದೆ ಕಡೆ ಭಾಗವು ಮಾತ್ರ ಕಾಣಿಸುವುದು. ಅಲ್ಲಿಂದ ನನಗೋಸ್ಕರ ಅವರನ್ನು ಶಪಿಸಬೇಕು ಎಂದು ಹೇಳಿ ಬೆಟ್ಟದ ತುದಿಯಲ್ಲಿರುವ ಚೋಫೀಮ್ ಬೈಲು ಎಂಬ ಸ್ಥಳಕ್ಕೆ ಕರಕೊಂಡು ಹೋಗಿ ಅಲ್ಲಿಯೂ 7 ಯಜ್ಞಪೀಠಗಳನ್ನು ಕಟ್ಟಿಸಿ ಪ್ರತಿಯೊಂದು ಪೀಠದಲ್ಲಿ ಒಂದು ಹೋರಿಯನ್ನು ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು. ಅಲ್ಲಿ ಕೂಡ ಓರಿ ಟಗರನ್ನು ಸಮರ್ಪಿಸ್ತಾ ಇದ್ದಾರೆ. ಅಂದರೆ ದೇವರಿಗೆ ಬಲಿ ಕೊಟ್ಬಿಟ್ರೆ ದೇವರು ನಮ್ಮ ಪರವಾಗಿ ತೀರ್ಪು ಅಂದರೆ ಅನುಮತಿ ಕೊಟ್ಬಿಡ್ತಾರೆ. ಇಲ್ಲ, ಪ್ರೈಸ್ ಗಾಡ್. ಅದು ಅವರ ಥಿಂಕಿಂಗ್ ಥಾಟ್. ದೇವರ ಮಕ್ಕಳನ್ನು ಶಪಿಸುವುದಕ್ಕೆ, ನಾಶ ಮಾಡೋದಕ್ಕೆ ನೀನು ಬಲಿಯಲ್ಲ, ನೀ ಏನೇ ನಿನ್ನನ್ನೇ ಬಲಿಯಾಗಿ ಕೊಟ್ಟರು ಕೂಡ ದೇವರ ಮಕ್ಕಳನ್ನು ಶಪಿಸೋದಿಲ್ಲ. ದೇವರು ಆಶೀರ್ವಾದ ಮಾಡಿದರೆ ಅದನ್ನು, ಯಾಕಂದರೆ ದೇವರು ತನ್ನ ಮಕ್ಕಳ ವಿಷಯ ಅಷ್ಟು ಕಾಳಜಿ ಉಳ್ಳವರಾಗಿರ್ತಾರೆ. ಭಯಂಕರ ಕಾಳಜಿ ತನ್ನ ಮಕ್ಕಳ ವಿಷಯದಲ್ಲಿ. ಅಷ್ಟು ಈಜಿಗೆ ದೇವರು ಬಿಟ್ಟುಕೊಡೋದಿಲ್ಲ. ನೋಡಿ 15ನೇ ವಾಕ್ಯ. ಬಿಳಾಮನು ಅವನಿಗೆ, ನೀನು ಇಲ್ಲೇ ಸರ್ವಾಂಗ ಹೋಮ ಮಾಡಿದ ಸ್ಥಳದಲ್ಲಿರು, ನಾನು ಅತ್ತ ಕಡೆ ಹೋಗಿ ಯೆಹೋವನನ್ನು ಎದುರುಗೊಳ್ಳುವೆನು ಎಂದು ಹೇಳಿದನು. ಮುಂದೆ ಯೆಹೋವನು ಬಿಳಾಮನಿಗೆ ಎದುರಾಗಿ ಬಂದು, ಪುನಃ ದೇವರು ಬಿಳಾಮನಿಗೆ ಎದುರಾಗಿ ಬಂದು ಅವನು ಹೇಳಬೇಕಾದ ಮಾತನ್ನು ದೇವರೇ ಕಲಿಸಿಕೊಟ್ಟು ನೀನು ಬಾಲಕನ ಬಳಿಗೆ ತಿರುಗಿ ಹೋಗಿ ಹೀಗೆ ಹೇಳಬೇಕು ಅಂತ ಹೀಗೆ ಹೇಳಬೇಕಂತ ಹೇಳ್ತಾರೆ ದೇವರು. ಆಮೇಲೆ ಹೇಳಿ, ಬಾಲಕ ಹೇಳ್ದಾಗಲ್ಲಪ್ಪ ನೀನು ಕೇಳೋದು, ನಾನು ಹೇಳ್ದಾಗೆ ನೀನು ಕೇಳಬೇಕು, ನೀನು ಹೀಗೆ ಮಾತಾಡಬೇಕು ಬಾಲಕನ ಬಳಿಯಲ್ಲಿ. ದೇವರು ಅವನಿಗೆ ಆಲೋಚನೆ ಕೊಟ್ಟು ಕಳಿಸ್ತಾರೆ. ಹಾಲೆಲೂಯ. ಆದರೆ ಬೀಳಾಮ ಹೋಗಿದ್ದೇನು, ದೇವರು ಏನು ಹೇಳ್ತಾರೆ ಕೇಳ್ಕೊಂಡು ಬರ್ತೀನಿ ನೋಡೋಣ. ಏನೋ ಶಪಿಸ್ಲಿಕ್ಕೆ ಅನುಮತಿ ಕೊಟ್ಟರೆ ಧಾರಾಳವಾಗಿ ಶಪಿಸ್ಬಿಟ್ಟು ಹೋಗಿಬಿಡ್ತೇನೆ. ಏನೇನು ಕೊಡ್ತೀನಿ ಎಲ್ಲ ಕೊಟ್ಬಿಡ ಆ ಕಡೆಗೆ. ಹಾಲೆಲೂಯ. ದೇವರ ಚಿತ್ತ ಅದಲ್ಲ. ದೇವರ ಚಿತ್ತ ದೇವರ ಮಕ್ಕಳು ಆಶೀರ್ವಾದ ಉಳ್ಳವರಾಗಿರ್ಬೇಕೆಂಬುದೇ ದೇವರ ಚಿತ್ತ. ಇಲ್ಲಿ ನೋಡಿ, ದೇವರು ಕಲಿಸಿಕೊಡ್ತಾರೆ ಏನು ಹೇಳ್ಬೇಕು, ಏನು ಮಾಡ್ಬೇಕಂತ. ಮುಂದೆ ಓದಿ. ಬಿಳಾಮನು ಬಾಲಾಕನ ಬಳಿಗೆ ಬಂದಾಗ ಬಾಲಾಕನು ತಾನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ ಪೀಠದ ಹತ್ತಿರ ನಿಂತಿದ್ದನು. ಮೋವಾಬ್ಯರ ಪ್ರಧಾನರು ಅವನ ಸಂಗಡ ಇದ್ದರು. ಬಾಲಾಕನು ಯೆಹೋವನು ಏನು ಹೇಳಿದ್ದಾನೆ ಎಂದು ಅವನನ್ನು ಕೇಳಲು ಬಿಳಾಮನು ಪದ್ಯ ರೂಪವಾಗಿ ನುಡಿದದ್ದೇನೆಂದರೆ, ಬಾಲಾಕನೇ ಕಿವಿಗೊಟ್ಟು ಕೇಳು, ಚಿಪ್ಪೋರನ ಮಗನೇ ನನ್ನ ಮಾತು ಲಾಲಿಸು. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಎಷ್ಟು ಸಾರಿ ಯಜ್ಞ ಸಮರ್ಪಿಸಿ ಹೋದ್ರೂ ಆತ ಒಂದು ಸಾರಿ ಏನು ಹೇಳಿದ್ದಾನೋ ಅದೇನೇ. ಹಲ್ಲೆಲೂಯಾ. ದೇವರು ಮನುಷ್ಯನಂತೆ ಎರಡು ಮಾತಿಲ್ಲ. ಅಲ್ಲೊಂದು ರೀತಿ ಹೇಳಿ, ಇಲ್ಲೊಂದು ರೀತಿ ಹೇಳಿ, ಇನ್ನೊಂದು ರೀತಿ ಮಾಡೋ ದೇವರಲ್ಲ. ಆವಾಗ ಏನು ಹೇಳಿದಾರೋ ಅದನ್ನು ಇವಾಗಲೇ ಹೇಳ್ತಾರೆ. ಮೋಸ್ಟ್ಲಿ ಇನ್ನು ಮುಂದಕ್ಕೆ ಅದೇ ಹೇಳ್ಬಹುದು.
ಹಾಲೆಲೂಯ. ಹಲ್ಲೆಲೂಯಾ. ಬಿಳಾಮ ಹೇಳ್ತಾ ಇದ್ದಾನೆ. ಓದಿ 19ನೇ ವಾಕ್ಯ. ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವ ಮಾನವಂತೆ ಮನುಷ್ಯನು ಬೇರೆ ಮಾಡಿಕೊಳ್ಳುವವನಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ನೋಡಿ, ಅವ್ರನ್ನ ಬ್ಲೆಸ್ ಮಾಡಲಿಕ್ಕೆ ದೇವರು ಅಪ್ಪಣೆ ಕೊಟ್ಟಿದ್ರೆ ನಾನು ಅವ್ರನ್ನ ಬ್ಲೆಸ್ ಮಾಡಿದ್ದೇನೆ, ನಾನು ಸಬ್ಸೋದಿಲ್ಲ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಆ ಬಾಲಕನ ಒತ್ತಡಕ್ಕೆ ಬಿಳಾಮ ಪುನಃ ಇನ್ನೊಂದು ಸ್ಥಳವನ್ನು ಆರಿಸಿಕೊಳ್ತಾನೆ. ಯಾರು? ಬಿಳಾಮ. ಯಾಕೆ? ದೇವರ ಮಕ್ಕಳನ್ನು ಶಪಿಸಲಿಕ್ಕೆ. ನೋಡಿ, ಇಷ್ಟೆಲ್ಲ ಮಾತನಾಡ್ತಾನೆ, ಇದೆಲ್ಲ ಚೆನ್ನಾಗಿ ಗೊತ್ತಿದೆ, ಆದರೂ ಕೂಡ ಪುನಃ ಇನ್ನೊಂದು ಸ್ಥಳವನ್ನು ಆರಿಸಿಕೊಳ್ತಾನೆ. ಇವತ್ತು ಅನೇಕ ಮಂತ್ರವಾದಿಗಳಿಗೆ ಗೊತ್ತುಂಟು, ಇವರನ್ನು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತು, ದೇವರ ಮಕ್ಕಳನ್ನು ನಾಶ ಮಾಡೋಕ್ಕಲ್ಲ ಅಂತ ಗೊತ್ತುಂಟು, ಅವರ ಮಕ್ಕಳನ್ನು ಅವರ ಕುಟುಂಬವನ್ನು ನಾವು ಏನು ಮಾಡೋಕ್ಕೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಅವ್ರು ಏನೇ ಮಾಡಿದ್ರು ನಾವಿಲ್ಲಿ ಒಂದು ಪ್ರಾರ್ಥಿಸುವಾಗ ಆ ಬಂಧನಗಳು ಬಿಚ್ಚಲ್ಪಡುತ್ತೆ, ನಾವು ಪ್ರಾರ್ಥಿಸುವ ಅಂಧಕಾರ ಶಕ್ತಿ ಅಳಿಯುತ್ತೆ, ನಾವು ಪ್ರಾರ್ಥಿಸುವ ಮಾಟಮಂತ್ರ ಶಕ್ತಿ ಅಳಿಯುತ್ತೆ, ಆ ದುರಾತ್ಮಗಳು ಬಿಟ್ಟೋಗುತ್ತೆ, ಪ್ರಾರ್ಥಿಸುವ ಸುಟ್ಟು ನಾಶ ಆಗುತ್ತೆ. ಎಷ್ಟೇ ಗೊತ್ತಿದ್ರು ಕೂಡ ಅವರು ಟ್ರೈ ಮೇಲೆ ಟ್ರೈ ಮಾಡ್ತಾನೆ ಇರ್ತಾರೆ. ನೋಡ್ಬಿಡೋಣ, ಈಗ ನೋಡೋಣ, ಮತ್ತೆ ನೋಡೋಣ, ಈಗ ನೋಡೋಣ. ಯಾವಾಗಾದರೂ ಒಂದು ಚಾನ್ಸ್ ಸಿಕ್ಕರೆ ಅವನ್ನ ಸರ್ವನಾಶ ಮಾಡಿ ನೋಡ್ತಾರೆ. ಪ್ರೈಸ್ ಗಾಡ್. ಅದೇ ಥರ ಬಿಳಾಮನು ಕೂಡ ನೆಕ್ಸ್ಟ್ ಇನ್ನೊಂದು ಪ್ಲೇಸನ್ನು ಆರಿಸಿಕೊಳ್ತಾನೆ. ಬನ್ನಿ ವಾಕ್ಯ. ತರುವಾಯ ಬಾಲಾಕನು ಬಿಳಾಮನಿಗೆ, ಬೇರೊಂದು ಸ್ಥಳಕ್ಕೆ ನಿನ್ನನ್ನು ಕರಕೊಂಡು ಹೋಗುತ್ತೇನೆ ಬಾ. ಬಾಲಕ ಹೇಳ್ತಾರೆ, ಓ ಈ ಎರಡು ಕಡೆ ಆಗ್ಲಿಲ್ವಾ, ಬಾ ಇನ್ನೊಂದು ಸ್ಥಳಕ್ಕೆ ಹೋಗೋಣ, ಬೇರೆ ಕಡೆಗೆ ಹೋಗೋಣ. ಎಸ್, ಮುಂದೆ. ಅಲ್ಲಿಯಾದರೂ ನೀನು ಅವರನ್ನು ಶಪಿಸುವುದಕ್ಕೆ ಒಂದು ವೇಳೆ ದೇವರು ಅನುಮತಿಸಾನು ಎಂದು ಹೇಳಿ ಅವನನ್ನು ಪೆಗೋರ್ ಎಂಬ ಬೆಟ್ಟದ ತುದಿಗೆ ಕರಕೊಂಡು ಹೋದನು. ಆ ಬೆಟ್ಟದ ಮೇಲಿನಿಂದ ಕೆಳಗಿರುವ ಯೆಷೀಮೋನ್ ಎಂಬ ಅರಣ್ಯ ಪ್ರದೇಶವು ಕಾಣಿಸುತ್ತದೆ. ಆಗ ಬಿಳಾಮನ ಬಾಲಕನಿಗೆ, ಇಲ್ಲಿಯೂ 7 ಯಜ್ಞಪೀಠಗಳನ್ನು ಕಟ್ಟಿಸಿ 7 ಹೋರಿಗಳನ್ನು 7 ಟಗರುಗಳನ್ನು ಸಿದ್ಧಪಡಿಸು ಎಂದು ಹೇಳಲಾಗಿ. ನೋಡಿ, ಅಲ್ಲೆಲ್ಲ ಸಿದ್ಧಪಡಿಸಿ ನಷ್ಟ ಆಯ್ತು, ವ್ಯರ್ಥ ಆಯ್ತು, ಹೌದಾ ಇಲ್ವಾ? ಪುನಃ ಹೇಳ್ತಾರೆ, 7 ಹೋರಿ 7 ಟಗರು ಸಿದ್ಧ ಮಾಡಪ್ಪ. ಅಂದ್ರೆ ಒಂದು ಅವಕಾಶ ಸಿಕ್ಬಿಟ್ರೆ ಅವರನ್ನ ಏನ್ ಮಾಡ್ಬೋದು? ನಾಶ ಮಾಡ. ಕೇಳ್ಕೊಳ್ಳಿ, ಶತ್ರು ಅವಕಾಶಗಳನ್ನು ನೋಡ್ತಾನೆ, ವೈರಿ ಅವಕಾಶ ನೋಡ್ತಾನೆ. ಇವತ್ತಿಲ್ಲ ನಾಳೆ ಸಿಗ್ಬೋದಾ, ನಾಳೆ ಸಿಗ್ಬೋದಾ, ಅಥವಾ ಬೆಳಿಗ್ಗೆ ಸಿಗ್ಬೋದಾ, ಅಥವಾ ಈ ವಿಷಯದಲ್ಲಿ ಅವ್ರನ್ನ ಹಿಡಿಬಹುದಾ, ಈ ಕಾರ್ಯ ಮಾಡುವಾಗ ಅವ್ರನ್ನ ಟಚ್ ಮಾಡ್ಬೋದಾ, ಇದನ್ನ ಮಾಡುವಾಗ ಅವ್ರು ಸಿಕ್ಕಿ ಬೀಳ್ತಾರ. ಶತ್ರು ಯಾವಾಗಲೂ ಅವಕಾಶಗಳನ್ನು ನೋಡ್ತಾ ಇದ್ದಾರೆ. ನೋಡಿ, ಬಾಲಕ ಬಿಳಾಮ ಇಬ್ಬರು ಸೇರಿ ಅವಕಾಶಗಳನ್ನು ನೋಡ್ತಾ ಇದ್ದಾರೆ. ಈಗ ಸಿಗ್ಬೋದಾ, ಆ ಸ್ಥಳದಲ್ಲಿ ಸಿಗ್ಬೋದಾ, ಆ ಸ್ಥಳದಲ್ಲಿ ಹೋದ್ರೆ ಅನುಮತಿ ಕೊಡ್ತಾರ, ಈ ಬೆಟ್ಟದಲ್ಲಿ ಯಜ್ಞ ಸಮರ್ಪಿಸಿ ಹೋದ್ರೆ ಅನುಮತಿ ಕೊಡ್ತಾರ, 7 ಟಗರು 7 ಹೋರಿನ ನಾನು ಯಜ್ಞ ಸಮರ್ಪಿಸಿದ್ರೆ ಅವಕಾಶ ಸಿಗ್ಬೋದಾ, ಅಥವಾ 14 ಮಾಡಿದ್ರೆ ಸಿಗ್ಬೋದಾ, ಎಲ್ಲ ಥರ ಟ್ರೈ ಮಾಡ್ತಾನೆ ಇರ್ತಾರೆ. ಪ್ರೈಸ್ ಗಾಡ್. ಈ ಲೋಕದಲ್ಲಿ ಕೂಡ ದೇವರ ಮಕ್ಕಳನ್ನು ನಾಶ ಮಾಡಲಿಕ್ಕೆ ಶತ್ರು ಅನೇಕನ ಪ್ರೇರೇಪಿಸಿ ಎಲ್ಲ ಹ್ಯಾಂಗಲ್ಗಳಲ್ಲಿಯೂ ಅವನು ಕಾರ್ಯ ಮಾಡ್ತಾ ಇರ್ತಾನೆ. ಒಂದು ಹೇಳ್ತೇನೆ, ನಮ್ಮ ಪರವಾಗಿ ದೇವರಿದ್ದರೆ, ನಮ್ಮ ಫೇವರ್ ಆಗಿ ದೇವರಿದ್ದರೆ, ಎಷ್ಟೇ ಜನ ನಿಂತರೂ ಕೂಡ ಒಂದು ದೇವರ ಮಗನನ್ನು ಕೂಡ ಆ ಗುಂಪು, ಆ ಸೈನ್ಯ ಟಚ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ನಮಗೆ ಆ ಕಾನ್ಫಿಡೆಂಟ್ ಬೇಕು, ಆ ನಂಬಿಕೆ ಬೇಕು. ಒಬ್ಬ ದಾವೀದನನ್ನ ಫಿಲಿಷ್ಟಿಯರ ಸೈನ್ಯ ಮುಟ್ಲಿಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ಇಡೀ ಗೋಲಿಯಾತನ ಸೈನ್ಯವನ್ನು ನೋಡಿ ಇಸ್ರೇಲರು ಎದುರಿ ಓಡ್ತಾ ಇದ್ದಾರೆ, ಸೈನ್ಯ ಎದುರಿ ಓಡ್ತಾ ಇದೆ, ರಾಜ ಎದುರಿ ಓಡ್ತಾ ಇದೆ. ಆದರೆ ಒಬ್ಬ ದಾವೀದನನ್ನು ನೋಡಿ ಆ ದಾವೀದನ ಅವನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ, ದಾವೀದನ ಸಂಗಡ ದೇವರಿದ್ದರು. ದಾವೀದನ ಸಂಗಡ ಇವತ್ತು ಇಲ್ಲಿ ನೋಡಿ, ಈ ಬಿಳಾಮ ಬಾಲಕನಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಎಲ್ಲಿ ಗೊತ್ತುಂಟಾ? 23ನೇ ಅಧ್ಯಾಯದಲ್ಲಿ 21, 22 ವಾಕ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ನೋಡಿ. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ ಬಾಲಕನೇ. ಇಸ್ರಾಯೇಲ್ಯರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಇಸ್ರಾಯೇಲ್ಯರಿಗೆ ವಿಪತ್ತು ಸಂಭವಿಸುವ ಹಾಗೆ ಶಪಿಸುವ ರೀತಿ ಏನು ಕಾಣ್ತಾನೆ ಇಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಆಮೆನ್ ಹೇಳ್ರಿ. ಆಮೆನ್. ಹಲ್ಲೆಲೂಯಾ. ಬಿಳಾಮನು ಬಾಲಕನ ಬಳಿಯಲ್ಲಿ ಹೇಳ್ತಾ ಇರೋದು, ಅವರ ದೇವರಾಗಿರುವ ಯೆಹೋವನು ಅವರ ಜೊತೆಯಲ್ಲಿ ಇದ್ದಾನೆ. ನಿಲ್ಲಿಸಿ.
ಇವತ್ತು ನಾವು ಆರಿಸೋ ದೇವರು ನಮ್ಮ ಜೊತೆಲೇ ಇದ್ರೆ ನಮ್ಮನ್ನು ಯಾರು ಟಚ್ ಮಾಡೋಕ್ಕಾಗುತ್ತೆ? ಆಮೆನ್. ಆಗುತ್ತಾ? ಇಲ್ಲ. ಇವತ್ತು ನಾ ಆರಾಧಿಸುವ ದೇವನ ನನ್ನ ಜೊತೆಲಿ ಇಟ್ಕೊಳ್ಬೇಕು. ನನ್ನ ಜೊತೆ ಇಟ್ಕೊಳ್ಬೇಕು. ನಾನೇನು ಮಾಡಬೇಕು ನೋಡಿ, ಅಲ್ಲಿ ಏನು ಮಾಡ್ತೀರಂತ ಇವರು ನೋಡಿ, ಅಲ್ಲಿ ವಾಕ್ಯ ಹೇಳ್ತದೆ, ಓದಿ. ಅವ್ರ ಜೊತೆ ಸಂಗಡ ಇದ್ದಾನೆ, ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ. ಆಮೆನ್. ನೋಡಿ, ಇಸ್ರೇಲ್ ಏನ್ ಮಾಡ್ತಾರಂತೆ? ಜಯಘೋಷ ಮಾಡ್ತಾ ಇದ್ದಾರೆ. ದೇವರಿಗೋಸ್ಕರ ಅವರು ಯಾವಾಗಲೂ ಮಾಡುವ ಜಯಘೋಷ ಕೇಳಿಸುತ್ತಲೇ ಇದೆ. ಪಕ್ಕದಲ್ಲಿ ಹೇಳ್ರಿ, ನಿನ್ನ ಆರಾಧನೆ ಯಾವಾಗಲೂ ಕೇಳುತ್ತಲೇ ಇರಬೇಕು. ಅಲ್ಲಿ ಹೇಳ್ತದೆ, ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳುತ್ತಲೇ ಇದೆ. ಹಾಗಾದ್ರೆ ನಾನು ಎನಿಸ್ತೇನೆ, ದೇವರ ಮಕ್ಕಳು ಇಸ್ರೇಲರು ಜಯಘೋಷವನ್ನು ನಿಲ್ಲಿಸ್ತಿರ್ಲಿಲ್ಲ, ಸ್ಟಾಪ್ ಮಾಡಲಿಲ್ಲ ಅಂತೇಳಿ. ಇಲ್ಲಿ ಕೇಳಿಸುತ್ತಲೇ ಇದೆ ಅಂತ ವಾಕ್ಯ ಕೇಳಬೇಕಾದ್ರೆ ಎವ್ರಿ ಟೈಮ್ ಅವರು ಜಯಘೋಷ ಮಾಡ್ತಾನೆ ಇದ್ದಾರೆ. ಪಕ್ಕದಲ್ಲಿ ಕೇಳಿ, ಇವತ್ತು ನಿನ್ನ ಜೀವಿತದಲ್ಲಿ ಜಯಘೋಷ ಏನಾಗಿದೆ? ನಿನ್ನ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆಯ ಜಯಘೋಷ ಏನಾಗಿದೆ? ನಿನ್ನ ವೈಯಕ್ತಿಕ ಪ್ರಾರ್ಥನೆಯ ಆರಾಧನೆಯ ಜಯಘೋಷ ಏನಾಗಿದೆ? ಈ ಎಲ್ಲ ಪಲ್ಟಾಯಿಸ್ಕೊಂಡ್ಮೇಲೆ ನಿನ್ನನ್ನು ಶಪಿಸಲಿಕ್ಕೆ, ನಿನ್ನ ನಾಶ ಮಾಡಲಿಕ್ಕೆ ದೇವರಲ್ಲ ಕಾರಣ, ನಮ್ಮ ಮೂರ್ಖತನ ಕಾರಣ. ದೇವರು ಸುಮ್ಮನೆ ವಾಕ್ಯ ಮಾತನಾಡಲ್ಲ. ಇವತ್ತು ಇಸ್ರೇಲ್ ಮಾಡ್ತಿದ್ದಾಗೆ ಜಯಘೋಷವನ್ನು ನಾನು ಮೊಳಗಿಸೋದಾದ್ರೆ, ಯು ಆರ್ ಎ ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಈ ವರ್ಷದಲ್ಲಿ ದೊಡ್ಡ ಜಯ ನಿನಗೆ. ಇಸ್ರೇಲಿಗೆ ದೇವರು ಜಯ ಕೊಟ್ಟ ಹಾಗೆ, ಬಾಲಾಕ ಅರಸನ ಮುಂದೆ ಜಯ ಕೊಟ್ಟ ಹಾಗೆ, ಇವತ್ತು ಅನೇಕ ವ್ಯಕ್ತಿಗಳ ಮುಂದೆ, ಅನೇಕ ಉನ್ನತರಿರುವ ಸ್ಥಾನಮಾನ ಪದವಿ ಇವರ ಮುಂದೆ ದೇವರಿಗೆ ದೊಡ್ಡ ಜಯವನ್ನು ಕೊಟ್ಟು ನಡೆಸ್ತಾನ್ರಿ. ನಾನು ಹೇಳ್ತೇನೆ, ನೀವು ಯಾರ ಮುಂದೆ ಸೋಲುವುದಿಲ್ಲ. ಭಕ್ತರಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಜಯಘೋಷ ಮೊಳಗಿದ್ರೆ ನೀನು ಯಾರ ಮುಂದೆ ಸೋಲಲ್ಲ. ನೀನು ಯಾರ ಮುಂದೆ ತಲೆ ಬಾಗೋಷ್ಟಿಲ್ಲ. ಯಾವ ಮಂತ್ರವಾದಿ ಟಚ್ ಮಾಡೋಕ್ಕಾಗಲ್ಲ. ಯಾವ ಮಂತ್ರ ಪೌರಿನ ಮುಟ್ಟಕ್ಕಾಗಲ್ಲ. ನಿನ್ನ ಆಶೀರ್ವಾದ 1% ನಾಶ ಆಗಲ್ಲ. ಏನಾಗಬೇಕು? ಪಕ್ಕದಲ್ಲಿ ಜಯಘೋಷ ಹೇಳಿ, ಜಯಘೋಷ. ನೀವು ಜಯಘೋಷ ಮಾಡುವ ಟೈಮಲ್ಲಿ ಗೊರಕೆ ಘೋಷ ಕೇಳ್ತಾ ಇದ್ರೆ ಜಯ ಸಿಗ್ತದ? ಸೋಲು. ಪಕ್ಕದಲ್ಲಿ ಹೇಳಿ, ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ನಿಂದು ಗೊರಕೆ ಹೊಡೆಯ ಸಮಯ ಅಲ್ಲ, ಅದು ಜಯಘೋಷದ ಸಮಯ. ಪಕ್ಕದಲ್ಲಿ ಕೇಳಿ, ಏನು ಮಾಡ್ತಾ ಇದ್ದೀವಿ ಕೇಳಿ. ಹಲ್ಲೆಲೂಯಾ. ಬಾಲಕ ಎಷ್ಟೇ ಸಂಪತ್ತು ಕೊಟ್ಟು ಬಿಳಾಮನ ಕರ್ಕೊಂಡ್ಬಂದಿದ್ರು ಕೂಡ ಅವ್ರನ್ನ 1% ಶಪಿಸ್ಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಕಾರಣ, ಜಯಘೋಷ ಕೇಳುತ್ತಲೇ ಇದೆ. ಯಾರು ದೇವರ ಸ್ತುತಿಸಿ ಆರಾಧಿಸಿ ಮಯಪಡಿಸ್ತೀರೋ ಅವರ ದೇವರ ವರ್ಷದಲ್ಲಿ ಮಯಪಡಿಸ್ತಾನೆ. ನೋಡಿ, ಗಾಡು ಪ್ರವಾದನೆಯನ್ನು ವಾಕ್ಯ ಮೂಲಕ ಪ್ರೂವ್ ಮಾಡ್ತಾ ಇದ್ದಾರೆ. ಈ ವರ್ಷದ ಪ್ರವಾದನೆ ದೇವರನ್ನ ಮಯಪಡಿಸೋ ದೇವರು ಮಯಪಡಿಸ್ತಾರೆ. ದೇವರು ನಿಮ್ಮನ್ನ ತುಂಬ ಆಶೀರ್ವಾದ ಮಾಡ್ತಾರೆ. ಶತ್ರು ನಿಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ. ನಿಮ್ಮನ್ನು ಯಾರು ನಾಶ ಮಾಡೋಕ್ಕಾಗಲ್ಲ. ನಿಮ್ಮ ಮಕ್ಕಳನ್ನ ಟಚ್ ಮಾಡೋಕ್ಕೆ ಆಗಲ್ಲ. ನಿನ್ನ ಕುಟುಂಬದ, ನಿನ್ನ ಬಿಸ್ನೆಸ್ 1% ಮುಟ್ಟಕ್ಕಾಗಲ್ಲ. ನೀನು ದಿನೇ ದಿನೇ ಅಭಿವೃದ್ಧಿಗೆ ಹೋಗ್ತಾ ಇರ್ತೀನಿ, ದಿನೇ ದಿನ ಉನ್ನತಿಗೆ ಹೋಗ್ತಾ ಇರ್ತೀನಿ. ಕಾರಣ, ಜಯಘೋಷ ಕೇಳುತ್ತಲೇ ಇದೆ. ಗೀತೆ 118:15 ಓದಿ. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರದಲ್ಲಿ ಇದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಪರಾಕ್ರಮ ನಡೆಸ. ಆಮೇಲೆ ಹೇಳ್ರಿ, ನೋಡಿ ವಾಕ್ಯ ಹೋದಣ 118:15. ಎಸ್. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಎಸ್, ಉತ್ಸಾಹ ಧ್ವನಿ ಜಯಘೋಷ ನೀತಿವಂತರ ಮನೆಗಳಲ್ಲಿ ಇರಬೇಕು. ಅವತ್ತು ಇಸ್ರೇಲರ ಪಾಳ್ಯದಲ್ಲಿ ಜಯಘೋಷ ಕೇಳುತ್ತಲೇ ಇತ್ತು. ಇವತ್ತು ದೇವರ ಮಕ್ಕಳ ಮನೆ ಒಳಗಡೆ ಜಯಘೋಷ ಕೇಳ್ತಾ ಇರಬೇಕು. ಆಮೇಲೆ ಹೇಳ್ರಿ, ಹಲ್ಲೆಲೂಯಾ. ದೇವನ ಸ್ತುತಿ ಮಾಡುವಂಥದ್ದು, ದೇವನ ಆರಾಧನೆ ಮಾಡುವಂಥದ್ದು, ದೇವರನ್ನ ಮೈಪಡಿಸೋದು ಸಮಯ ಸಿಕ್ಕುವಾಗಲೇ ಅಲ್ಲ, ಟೈಮ್ ಸಿಕ್ಕುವ ಅನ್ಯ ಭಾಷೆ, ರೀಮಾನ ಗಡಗ ಶೂಡ, ಹಲ್ಲೆ ಲೂಯ ರೀಬಾ ನಾಮ ರೌಡಲ್ ಕಮನ ಗಡಗ. ಜಯಘೋಷ ಬರ್ತಾನೆ ಇರಬೇಕು. ಸ್ತುತಿ ಆರಾಧನೆ ಬರ್ತಾನೆ ಇರಬೇಕು. ಯಾವಾಗ ಸ್ತುತಿ ಆರಾಧನೆ ಜಯಘೋಷ ಬರುತ್ತೋ, ನಿನ್ನ ಆಶೀರ್ವಾದವನ್ನು, ನಿನ್ನ ಭವಿಷ್ಯವನ್ನು ಶತ್ರು ಟಚ್ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಈ ವರ್ಷದಲ್ಲಿ ದೇವರು ಇದನ್ನ ಮಾಡ್ತಾರೆ. ನಾನೀಗ ಪ್ರವಾದಿಸ್ತೇನೆ, ಯಾರು ಈ ವಾಕ್ಯ ಬರುವಾಗೆ ದೇವರು ನಡ್ಕೊಳ್ತಾರೋ ಆ ಒಂದು ನಿಮ್ಮ ಆಶೀರ್ವಾದನ ₹1 ನಷ್ಟ ಮಾಡೋಕ್ಕಾಗಲ್ಲ. ಈ ವರ್ಷ ಫೈನಾನ್ಸಿಯಲಿ ಬ್ರೇಕ್ ಇರುತ್ತದೆ. ಭಕ್ತರು ಹೇಳಿ, ನಾ ನಂಬಿರುವ ದೇವರು ಸರ್ವಶಕ್ತನು, ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿಯೇ ಆತ ಬಡವನಾಗಿರೋದು. ಹಾಗಾದರೆ ನಾನು ಐಶ್ವರ್ಯವಂತನ ಬಳಿಯಲ್ಲಿ ಅಕೌಂಟ್ ಖಾಲಿ ಆಗಲ್ಲ. ಹೇಳ್ರಿ, ನಂಬಿಕೆಯಿಂದ ಹೇಳ್ರಿ, ನಿಮ್ಮ ಅಕೌಂಟ್ ಖಾಲಿ ಆಗಲ್ಲ, ನಿಮ್ಮ ಪರ್ಸು ಖಾಲಿ ಆಗಲ್ಲ. ಹೇಳಿ, ನಿಮ್ಮ ಅಕೌಂಟ್ ಖಾಲಿ ಆಗಲ್ಲ. ದೇವರ ಮಹಿಮೆಗಾಗಿ ನಾವು ಮಾಡೋದಾದ್ರೆ ನಿಮ್ದು ಯಾವುದು ಖಾಲಿ ಆಗಲ್ಲ. ದೇವರಿಂದ ನಾವು ಏನೇ ಹೊಂದ್ಕೊಂಡ್ರು ಕೂಡ, ಏನೇ ಪಡ್ಕೊಂಡ್ರು ಕೂಡ, ಆ ಬ್ಲೆಸ್ಸಿಂಗ್ಸ್ ಅನ್ನ ನಾವು ದೇವರ ಮಹಿಮೆಗಾಗಿ ದೇವ್ರ ಜೊತೆಲಿ ಕನೆಕ್ಟ್ ಮಾಡ್ಬೇಕಂತೆ. ದೇವ್ರ ಜೊತೆಯಲ್ಲಿ ಕನೆಕ್ಟ್ ಮಾಡ್ಬೇಕಂದ್ರೆ ಅರ್ಥ, ದೇವರು ನಮಗೆ ಏನೇ ಕೊಟ್ಟಾಗಲೂ, ಈಗ ನಮ್ಮ ಸ್ಯಾಲ್ರಿ, ಸಂಬಳ ಆಗಲಿ, ಅಥವಾ ಇನ್ಯಾವುದೋ ಬೆನಿಫಿಟ್ಗಳಾಗಲಿ, ಇನ್ಯಾವುದೋ ಆಶೀರ್ವಾದಗಳಾಗಲಿ, ಇನ್ಯಾವುದೋ ಬಿಸ್ನೆಸ್ಸಿಂದ ಬರುವಂಥ ಎನಿವನ್, ನೀವು ಯಾವುದರಿಂದ ಬಂದರೂ ಕೂಡ ಅದನ್ನು ನೀನು ಅದರಿಂದ ಬರುವಂಥ ಆಶೀರ್ವಾದವನ್ನು ಅವರ ಜೊತೆಗೆ, ಅವರ ಬ್ಲೆಸ್ಸಿಂಗ್, ಅವರ ಮಹಿಮೆಗಾಗಿ ಖರ್ಚು ಮಾಡೋದಕ್ಕೆ ಕನೆಕ್ಟ್ ಆಗಬೇಕಂತೆ. ಯಾರು ಇದನ್ನು ಮಾಡ್ತಾರೋ ಅವರನ್ನ ದೇವರು ತುಂಬ ತುಂಬ ಬ್ಲೆಸ್ ಮಾಡ್ತಾರೆ ಎಂಬುದಾಗಿ. ನೋಡಿ, ಅಬ್ರಾಮನ ಆ ಕೆಲಸವನ್ನು ಮಾಡ್ದ. ಆದಿಕಾಂಡ 14 17, 18, 19, 20. ಆದಿಕಾಂಡ 14 17, 18, 19, 20. ಅವನು ಕೆದರ್ಲಗೋಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೋದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನ್ನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರ ದೇವರ ಯಾಜಕನಾಗಿದ್ದು, ಇವನು ಪರಾತ್ಪರ ದೇವರ ಯಾಜಕ. ಯಾರು ಗೊತ್ತುಂಟಾ? ಪರಾತ್ಪರ ದೇವರ ಯಾಜಕ ಯಾರು? ಮೆಲ್ಕಿಜೆದೇಕ. ಮೊದಲನೇ ಯಾಜಕ, ಫಸ್ಟ್ ಯಾಜಕ ಮೆಲ್ಕಿಜೆದೇಕನು. ಪ್ರೈಸ್ ಗಾಡ್, ಕೊಟ್ಟನು. ಅಬ್ರಹಾಮನನ್ನು ಆಶೀರ್ವದಿಸಿ, ನೋಡಿ, ಆ ಮೆಲ್ಕಿಜೆದೇಕ ಯಾಜಕ ಅಬ್ರಹಾಮನನ್ನ ಬ್ಲೆಸ್ ಮಾಡ್ತಾರೆ. ಸೇವಕ ಅಬ್ರಹಾಮನನ್ನ ಪಕ್ಕದ ಹೇಳಿ, ಒಬ್ಬ ಸೇವಕ ಒಂದು ವ್ಯಕ್ತಿಯನ್ನ ಬ್ಲೆಸ್ ಮಾಡೋದಾದ್ರೆ 100% ಬ್ಲೆಸ್ಡ್. ನಂಬಿಕೆ ಉಂಟಾ? ನಾನು ಸುಮ್ಮನೆ ನಿಮಗೆ ಏನಾರು ಹೇಳೋ ಅದು ನಡೆಯುತ್ತೆ. ದೇವರು ಮಾಡುವಾಗ ನಿಮ್ಮ ಅಕೌಂಟ್ ನೋಡಲ್ಲ, ನಿಮ್ಮ ಪರ್ಸ್ ನೋಡಲ್ಲ, ಯಾವುದು ನೋಡಲ್ಲ. ಬಟ್ ಅವ್ರು ಮಾಡ್ಬೇಕಂತಿದ್ರೆ ಅವ್ರು ಹೇಗಾದ್ರೂ ಮಾಡಿ ಮುಗಿಸ್ತಾರೆ. ನಿಮಗೆ ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಒಬ್ಬ ಸೇವಕ ನಿಮ್ಮನ್ನು ಆಶೀರ್ವಾದ ಮಾಡುವಾಗ ಆ ಆಶೀರ್ವಾದ 100% ನಿಮಗೆ ಉಂಟಾಗುತ್ತೆ. ಹಲ್ಲೆಲೂಯಾ. ನೋಡಿ, ಆ ಮೆಲ್ಕಿಜೆದೇಕನು ಅಬ್ರಾಮನನ್ನ ಬ್ಲೆಸ್ ಮಾಡಿದ್ದಾನೆ. ಓದಿ ವಾಕ್ಯನ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ಪರಾತ್ಪರ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಮೆಲ್ಕಿಜೆದೇಕನಿಗೆ ಕೊಟ್ಟನು, ದೇವರ ಸೇವೆಗಾಗಿ, ಸೇವಕರಿಗೆ. ಆಮೇಲೆ ಹೇಳ್ರಿ, ಅಬ್ರಾಮನು ಯುದ್ಧದಲ್ಲಿ ಗೆದ್ದು ತಂದ ಎಲ್ಲದರಲ್ಲಿ 10ನೇ ಒಂದು ಭಾಗವನ್ನ ಕನೆಕ್ಟ್ ಮಾಡ್ತಾ ಇದ್ದಾನೆ ದೇವರ ಸೇವೆ ಮಾಡುವ ಮೆಲ್ಕಿಜೆದೇಕ ಸೇವಕನಿಗೆ. ಇವತ್ತು ಪರಿಶುದ್ಧಾತ್ಮ ಮಾತಾಡ. ಈ ವರ್ಷದಲ್ಲಿ ಕೇಳ್ಕೊಡಿ, ಈ ವರ್ಷದಲ್ಲಿ ಇದು ನಿಮಗೆ ಬ್ಲೆಸ್ಸಿಂಗ್ಸ್. ಇದು ಪಾಸ್ಟಿಗೆ ನಾನು ಬೇಕಾಗಿದೆ ಮೀಟಿಂಗ್ ಅಂತಲ್ಲ, ನಂಗೆ ದೇವ್ರು ಕೊಡ್ತಾರೆ. ನನಗೆ ದೇವ್ರ ಮೇಲೆ ನಂಬಿಕೆ, ಮನುಷ್ಯ ಮೇಲೆ ನಂಬಿಕೆ ಅಲ್ಲ. ನಾನು ಹೇಳ್ತೇನೆ, ನಿಮ್ಮ ಬಿಸ್ನೆಸ್ಗಳಾಗಲಿ, ನಿಮ್ಮ ಸ್ಯಾಲ್ರಿಗಳಾಗಲಿ, ನಿಮಗೆ ಬರುವಂಥ ಬೆನಿಫಿಟ್ಗಳಾಗಲಿ, ಅದು ಎಲ್ಲದರಿಂದ ನೀವು ಯಾರೇ ಆಗಲಿ ಅದರಿಂದ ದೇವರ ಮಹಿಮೆಗೆ ಎಂಬುದಾಗಿ ತೆಗೆದು ದೇವರ ಮಹಿಮೆಗೆ ಎಂಬುದು ದೇವರೊಟ್ಟಿಗೆ ಕನೆಕ್ಟ್ ಮಾಡೋದಾದ್ರೆ ಅಬ್ರಾಮ್ ಮಾಡಿದ ಹಾಗೆ, ಅಬ್ರಾಮ ದೇವರು ಸಾಕಾರ ವಿಷಯದಲ್ಲಿ ಆಶೀರ್ವದಿಸಿದ ಹಾಗೆ ನಿಮ್ಮನ್ನ ಸಾಕಾರ ವಿಷಯ ದೇವರು ಬ್ಲೆಸ್ ಮಾಡ್ತಾರೆ. 100ಕ್ಕೆ ಈ ವರ್ಷ 100ಕ್ಕೆ 100%, ನೋ ಡೌಟ್, ದೇವರು ದೊಡ್ಡ ಬ್ರೇಕ್ ಥ್ರೂ ಕೊಡ್ತಾರೆ ನಿಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ನೀವು ಎಲ್ಲಿ ಕೂಡ ಅಪನಂಬಿಕೆ ಪಡಬಾರದು, ಡೌಟ್ ಪಡಬಾರದು. ಪ್ರೈಸ್ ಗಾಡ್. ಒಂದೇ ದೇವರ ಮಹಿಮೆಗಾಗಿ. ನೋಡಿ, ಜ್ಞಾನೋಕ್ತಿ 3:9 ಸಮೃದ್ಧಿ. ಯಾರಿಗೆ ಸಮೃದ್ಧಿ? ನೋಡಿ,
ನಿನ್ನ ಆದಾಯದಿಂದಲೂ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಯೆಹೋವನ ನೋಡಿ ಹೇಗೆ ಸನ್ಮಾನಿಸೋದು? ದೇವ್ರ ವಾಕ್ಯ ದೇವ್ರು ಹೇಳ್ತಾರೆ, ಈ ವರ್ಷದಲ್ಲಿ ದೇವರನ್ನ ಸನ್ಮಾನಿಸಿ ಆನರ್ ಮಾಡಿ ಹೇಳ್ತಾರೆ. ಹೌದೇ ಇಲ್ವಾ? ಹೇಗೆ ಆನರ್ ಮಾಡೋದು? ಕೈ ತಟ್ಬಿಟ್ರೆ ಮಾತ್ರನಾ? ಬರೀ ಕೈ ತಟ್ಟಿದ್ರೆ ಅದೆಲ್ಲ ಇಲ್ಲ. ಇವತ್ತು ನಮ್ಮ ಪ್ರತಿಯೊಂದು ವಾಕ್ಯದ ಆಧಾರದಲ್ಲಿ ನೀನು ಗ್ಲೋರಿಫೈ ಮಾಡುವಾಗ ದೇವರು ನಿನ್ನನ್ನು ಗ್ಲೋರಿಫೈ ಮಾಡ್ತಾರೆ. ಎಷ್ಟಾಗ ಅರ್ಥ ಆಗ್ತದೆ? ಇವತ್ತು ದೇವ್ರ ಮಕ್ಕಳು ಅಭಿವೃದ್ಧಿ ಸಮೃದ್ಧಿ ಒಂದು ಮಾರ್ಗ ತಿಳ್ಕೊಳ್ಬೇಕು. ಇವತ್ತು ಜನ ಏನಿಲ್ಲ, ಅವನು 50,000 ರೂಪಾಯಿ ಸಂಬಳ ತಗೋತಾ ಇರ್ತಾನೆ, ದೇವರ ಮಹಿಮೆಗೆ ಒಂದು 500 ರೂಪಾಯಿ ಕಾಣಿಕೆ ಕೊಟ್ಬಿಟ್ಟು ಸ್ತೋತ್ರ ಮಾಡ್ತಾನೆ. ನೋ ಆ ಥರ ಅಲ್ಲ. ನೀನು ಏನು ಅಂದಕ್ಕಾಗಲ್ಲ. ನಾನು ಹೇಳ್ತೇನೆ, ಒಂದು ಸವಾಲಾಗಿ ಹೇಳ್ತೇನೆ, ನಾನು ದೇವರ ಮಹಿಮೆಗಾಗಿ ಬಿತ್ತುವುದು ನೀನು ಕಲಿಯುವಾಗ ನಿನ್ನನ್ನು ಸಕಲ ವಿಷಯ ದೇವರು ಐಶ್ವರ್ಯವಂತನಾಗಿ ಮಾಡ್ತಾರೆ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಆಮೇಲೆ ಹೇಳ್ರಿ, ಇದರಿಂದ ನಾನು ಸನ್ಮಾನಿಸೋದಾದರೆ ಸಮೃದ್ಧಿ, ಪಕ್ಕದಲ್ಲಿ ಸಮೃದ್ಧಿ ಸುಮ್ಮನೆ ಬರಲ್ಲ. ಸಮೃದ್ಧಿ ವಾಕ್ಯಕ್ಕೆ ಒಪ್ಪಿಸಿ ವಿಧೇಯರಾದರೆ ಮಾತ್ರ ಸಮೃದ್ಧಿ ಬರೋದು. ಹಲ್ಲೆಲೂಯಾ. ಸಮೃದ್ಧಿ ನೋಡಿ, ಅಬ್ರಾಮನು ತಾನು ಗೆದ್ದು ತಂದಿದ್ದು ಎಲ್ಲದರಲ್ಲಿಯೂ ಮೆಲ್ಕಿಜೆದೇಕನಿಗೆ ಅವನು ಕೊಡುವಾಗ ದೇವರು ಅವರನ್ನು ಆದಿಕಾಂಡ 24:1 ಅಬ್ರಹಾಮನು ಬಹುದಿನದ ವೃದ್ಧನಾದನು. ಯೆಹೋವನು ಅವನನ್ನು ಸಕಲ ವಿಷಯದಲ್ಲಿಯೂ ಅಭಿವೃದ್ಧಿಪಡಿಸಿದ. ಆಮೇಲೆ ಹೇಳ್ರಿ, ನೋಡಿ, ಅದನ್ನು ನೋಡಿದ ದೇವರು ಅಬ್ರಾಮನ ಸುಮ್ಮನೆ ಬಿಟ್ರ? ಅವನು ಏನಾಗಿದ್ದಾನೆ? ವೃದ್ಧನಾಗಿದ್ದಾನೆ. ಯಾರು? ಸಾಯುವ ಮೊದಲೇ ದೇವರು ಅವನನ್ನು ಸಕಲ ವಿಷಯ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಭಕ್ತರಲ್ಲಿ ದೇವರನ್ನು ನೀವು ಮಾನಿಸೋದಾದ್ರೆ, ದೇವರನ್ನು ನೀವು ಹಾನರ್ ಮಾಡೋದಾದ್ರೆ, ಅಬ್ರಾಮನು ಮಾಡಿದಾಗೆ ನೀವು ಮಾಡೋದಾದ್ರೆ, ಸಾಯುವ ಮೊದಲೇ ನಮ್ಮನ್ನ ಸಕಲ ವಿಷಯದಲ್ಲಿ ದೇವರು ಆಶೀರ್ವಾದ ಮಾಡಿ ಅಭಿವೃದ್ಧಿಗೆ ತರ್ತಾನೆ. ಈ ವರ್ಷದಲ್ಲಿ ಕೇಳ್ಕೊಳ್ಳಿ, ಈ ವರ್ಷದಲ್ಲಿ ನಿಮ್ಮ ಸಂತತಿಗಳ ದೇವರು ಬ್ಲೆಸ್ ಮಾಡಿ. ನಿಮ್ಮ ಮಕ್ಕಳು ಆಶ್ವಾಸಲ್ಪಡ್ತಾರೆ, ನಿಮ್ಮ ಮಕ್ಕಳ ಎಜುಕೇಶನ್ ಆಶ್ವಾಸಲ್ಪಡ್ತದೆ, ನಿಮ್ಮ ಬಿಸ್ನೆಸ್ಗಳು ಆಶ್ವಾಸಲ್ಪಡ್ತದೆ, ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ಗಳಿರ್ತದೆ, ಸ್ಯಾಲ್ರಿ ಇಂಕ್ರಿಮೆಂಟ್ಗಳಿರ್ತದೆ, ಮೆಡಿಕಲ್ಗೆ ₹1 ಹೋಗಲ್ಲ. ದೇವರು ನೋಡಿ, ಯಾವತ್ತೂ ಕೂಡ ದೇವರು ತನ್ನ ಮಹಿಮೆಗಾಗಿ ನಿಂತಂತ ತನ್ನ ಮಕ್ಕಳನ್ನು ಆಶೀರ್ವದಿಸಿದ ಮೇಲೆ ಯಾವುದೇ ಕಾರಣಕ್ಕಾದ್ರೆ ಯಾರು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೈತಾನಿಲ್ಲ, ಯಾವ ನಷ್ಟ ಮಾಡೋಕ್ಕಾಗಲ್ಲ, ₹1 ನಷ್ಟ ಮಾಡೋಕ್ಕಾಗಲ್ಲ. ಇಷ್ಟು ವರ್ಷ ನೀವು ಯಾವುದಕ್ಕೆಲ್ಲ ಪ್ರಾರ್ಥಿಸಿ ಹೊಂದದೇ ಇದ್ದೀರೋ ಅದೆಲ್ಲವನ್ನ ಈ ವರ್ಷದಲ್ಲಿ ಹೊಂದ್ಕೊಳ್ಳಿಕ್ಕೆ ದೇವರು ಕೃಪೆ ಕೊಡ್ತಾರೆ, ದೇವರು ಬಲ ಕೊಡ್ತಾರೆ, ದೇವರು ಅಭಿವೃದ್ಧಿಗೆ ತರ್ತಾರೆ. ನಾನು ಹೇಳ್ತೇನೆ, ಸ್ಥಳ ಇರೋರಿಗೆ ದೇವರು ಸ್ಥಳ ಕೊಡ್ತಾರೆ, ಮನೆ ಇದ್ದವರಿಗೆ ದೇವರು ಮನೆ ಕೊಡ್ತಾರೆ, ಸೈಟ್ ಇರೋರು ಮನೆ ಕಟ್ತೀರಿ. ಆಮೇಲೆ ಹೇಳ್ರಿ, ₹1 ಎಲ್ಲೂ ಲೀಕ್ ಆಗಲ್ಲ ಯೇಸು ನಾಮದಲ್ಲಿ. ಗುಡ್ ಹೆಲ್ತ್, ಹಲ್ಲೆಲೂಯಾ, ದೇವರು ಮಾಡೇ ಮಾಡ್ತಾರೆ. ಬಿಳಾಮ್ ಹೇಳ್ತಾನೆ, ಇಸ್ರಾಯೇಲನ್ನು ಆಶೀರ್ವದಿಸಿದ ಮೇಲೆ ಓದ್ಬಿಡಿ 23:20 ಅರಣ್ಯಕಾಂಡ 23:20 ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲಪ್ಪ, ಆಗೋದಿಲ್ಲ ನನ್ನ ಕೈಲಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿಬಿಟ್ರೆ ಈ ಲೋಕದ ಮಂತ್ರವಾದಿಯಲ್ಲ, ಅಂಧಕಾರ ಶಕ್ತಿಗಳೆಲ್ಲ, ಯಾವುದೇ ರೋಗ ಅಲ್ಲ, ಯಾವುದು ನಿಮ್ಮನ್ನು ಬದಲಾಯಿಸಲಿಕ್ಕೆ ನಿಮ್ಮ ಬ್ಲೆಸ್ಸಿಂಗ್ ಸಾಧ್ಯವೇ ಇಲ್ಲ. ಭಕ್ತರು ಹೇಳಿ, ಈ ವರ್ಷದಲ್ಲಿ ನಿಮ್ಮ ಆಶೀರ್ವಾದವನ್ನ ಕೈಗೊಂಡು ಹೇಳಿ, ಈ ವರ್ಷ ನಿಮ್ಮ ಆಶೀರ್ವಾದವನ್ನ ಬದಲಾಯಿಸಲಿಕ್ಕೆ, ನಷ್ಟಪಡಿಸಲಿಕ್ಕೆ ಯಾವುದರಿಂದಲೂ ಯಾರಿಂದಲೂ ಸಾಧ್ಯವೇ ಇಲ್ಲ ಇಲ್ಲ ಇಲ್ಲ. ಯೇಸುವಿನ ನಾಮದಲ್ಲಿ ಹೇಳಿ, ನಾನು ಅಭಿವೃದ್ಧಿ, ನಾನು ಉನ್ನತಿ, ನಾನು ಸಮೃದ್ಧಿ, ದಿನೇ ದಿನೇ ಹೆಚ್ಚುವನಾಗಿದ್ದೇನೆ. ಹೇಳಿ, ₹1 ನಷ್ಟ ಆಗಲ್ಲ. ದೇವರು ಆಶೀರ್ವದಿಸಿದ ಮೇಲೆ ನಷ್ಟಪಡಿಸಲಿಕ್ಕೆ ಯಾರಿಂದಲೂ ಅಸಾಧ್ಯವಾದದ್ದು ಯಾವುದಿಲ್ಲ. ನೀವು ಯಾವುದೆಲ್ಲ ಕಷ್ಟ ಎಂಬುದಾಗಿದ್ರೆ ಅದನ್ನೆಲ್ಲ ದೇವರು ವೆರಿ ಈಸಿಯಾಗಿ ದೇವರು ಮಾಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.